ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಶುರುವಾತಿನ ವೈಬ್ ಇದೆ ಗೊತ್ತಾ? ಆ ಹೊಸ ಶುರುವಾತಿನ ವೈಬು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟು ಆಳವಾಗಿರುತ್ತೆ, ಎಷ್ಟು ಭದ್ರವಾಗಿರುತ್ತೆ ಅಂತಂದರೆ ಇವತ್ತು ನೀವು ಇಲ್ಲೆಲ್ಲರೂ ಸೇರಿದ್ದೀರಲ್ಲ, ಆ ವಾಮ್ತನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ಖಂಡಿತವಾಗ್ಲೂ ಈ ವಾಮ್ತ್ ಇದೆಯಲ್ಲ, ಈ ಒಂದು ಶಕ್ತಿ ಇದೆಯಲ್ಲ, ಹೊಸ ಶುರುವಾತಿನ ಶಕ್ತಿ, ಖಂಡಿತವಾಗ್ಲೂ ಇದನ್ನು ನಮ್ಮ ಯಶಸ್ಸಿನ ಇನ್ನೊಂದು ಗುಟ್ಟೆ ಇಲ್ಲಿರುವಂಥ ಒಗ್ಗಟ್ಟಿನ ಸಾಕ್ಷಿ. ಅದು ಇಷ್ಟು ಜನಕ್ಕೆ ಇಲ್ಲಿ ಕೆಲಸ ಮಾಡಿರೋವಂಥವ್ರು ಅಷ್ಟೂ ಜನರ ಮುಖದಲ್ಲಿ ಒಂದು ಕುತೂಹಲ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ಆತ್ಮೀಯತೆ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ. ಇಟ್ಸ್ ಸಾಲದಲ್ವಾ ಒಂದು ಯಶಸ್ಸಿಗೆ? ಖಂಡಿತವಾಗ್ಲೂ ಇವತ್ತು ನನ್ನನ್ನು ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿರೋದಕ್ಕೆ, ಆಹ್ವಾನ ಕೊಟ್ಟಿರೋದಕ್ಕೆ ಅಮ್ಮ ಥ್ಯಾಂಕ್ಸ್ ನಿಮಗೆ. ಇಡೀ ಈ ಕೆಲಸ ಮಾಡಿರೋವಂಥ ಅಷ್ಟೂ ಜನಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಅಮ್ಮ ಕೂತ್ಕೊಳ್ಳಿ. ಇದು ಜಾಸ್ತಿ ಮಾತಾಡಲ್ಲ, ಮತ್ತೆ ಮಾತಾಡೋವಂಥ ಮತ್ತೊಂದು ಸಲ ಕರೆಸ್ತೀನಿ. ತುಂಬ ಇದೆ ಮಾತಾಡೋವಂಥದ್ದು, ಈ ಸಿನಿಮಾ ಬಗ್ಗೆ, ಈ ತಂಡದ ಬಗ್ಗೆ ಮಾತಾಡೋವಂಥದ್ದು. ಇಷ್ಟು ದಿವಸದ, ಇಷ್ಟು ತಿಂಗಳ, ಇಷ್ಟು ವರ್ಷದ ಒಂದು ಕನಸು ಇವತ್ತು ತೆರೆ ಮೇಲೆ ಬರ್ತಾ ಇರೋವಂಥದ್ರ ಮುಖಾಂತರ ತಮ್ಮ ಲೋಕಾರ್ಪಣೆ ಮಾಡುವಂಥ ಒಂದು ಕ್ಷಣ ಇದು. ಅದನ್ನು ಇವತ್ತು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ನನ್ನ ಪುಣ್ಯ. ಇವತ್ತು ಈ ಒಂದು ಎಲ್ಲ ಪರಿಶ್ರಮ ಏನಿದೆ, ಯಶಸ್ಸು ಸಿಕ್ಕಲಿ, ಬಹಳ ದೊಡ್ಡ ಯಶಸ್ಸು ಸಿಕ್ಕಲಿ, ದೇವರ ಅನುಗ್ರಹ, ಆಶೀರ್ವಾದ ಈ ತಂಡದ ಮೇಲೆ ಆಗಲಿ ಅಂತ ಹೇಳ್ತಾ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಸರ್, ಏನಾದರೂ ಒಂದು ಲೈನ್ ಹೇಳಿ ಕೊತ್ತಲವಾಡಿ ಟೀಸರ್ಗೆ ಲಾಂಚ್ ಹೇಳಿ ಸರ್, ನೀವು ನಿಮ್ಮ ಸ್ಟೈಲಲ್ಲಿ ಸರ್. ಕಮನ್ ಸರ್, ಶರಣ್ ಸರ್ ಯೋಚನೆ ಮಾಡ್ತಾ ಇದ್ದಾರೆ. ಆ ಗುಂಗುರು ಕೂದಲು ತಲೆ ಒಳಗಡೆ ಸಾವಿರಾರು ಪಂಚ್ ಡೈಲಾಗ್ಸ್ ಬಂದಿರುತ್ತೆ. ಎಸ್ ಸರ್. ಮತ್ತೆ ಅಲ್ಲ ಸರ್, ನೀವು 5 ನಿಮಿಷ ಹಿಂಗೆ ನೋಡಿ ನಾನು ಅನ್ಕೊಂಡು ಈಗ ಬರುತ್ತೆ ಏನು ಹೇಳಿ ಅಂತಿದ್ದೀರಾ ಸರ್? ಏನಾದರೂ ನಿಮ್ಮ ಸ್ಟೈಲಲ್ಲಿ ಹೇಳಿ ಸರ್ ಕೊತ್ತಲವಾಡಿಗೆ ಟೀಸರು. ಆದರೆ ಇದೆಲ್ಲ ಸ್ವಲ್ಪ ವೈರಲ್ ಕಂಟೆಂಟ್ ಅಲ್ಲ ಸರ್, ಅದಕ್ಕೆ ನಾನು ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ನನಗೇನು ಸದ್ಯಕ್ಕೇನೋ ಬರ್ತಾ ಇಲ್ಲ, ಸದ್ಯ ಇದನ್ನು ಮುಗಿಸ್ಬಿಡ್ತೀನಿ. ನೀವು ತುಂಬ ಈ ಥರ ಎಲ್ಲ ನನ್ನನ್ನು ಕರ್ಕೊಂಬಂದು ಇಲ್ಲಿ ಈ ಥರ ಟ್ಯಾಲೆಂಟ್ ಟೆಸ್ಟ್ ಎಲ್ಲ ಮಾಡೋಂಗಿಲ್ಲ. ಓಕೆ ಸರ್, ಕೊತ್ತಲವಾಡಿ ಟೀಸರ್ಗೆ ಗಾಡ್ ಬ್ಲೆಸ್, ತುಂಬ ದೊಡ್ಡ ಯಶಸ್ವಾಗಲಿ. ಆಲ್ ದಿ ಬೆಸ್ಟ್. 1 2 3 ಟೀಸರ್. ಕ್ಯಾ ಬಾತ್ ಹೇ. ಇನ್ನೊಂದು 5 ಸೆಕೆಂಡ್ಸ್ ಆದಮೇಲೆ ಬರುತ್ತೆ ಸರ್. ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗಿಷ್ಟ ಆಯಿತು ಅಂತಂದರೆ, ಈ ಮೈಕನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ ರೀ, ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. 2ನೇ ಸಲನೂ ಸಾಕಾಗಲಿಲ್ಲ. ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ, 10 ಸಲ ಹಾಕಿದ್ರು ನಾನು ನೋಡ್ತೀನಿ. ಅಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಬ್ಯೂಟಿಫುಲ್. ಶರಣ್ ಸರ್, ಈ ಟೀಸರ್ ತುಂಬ ಯೂನಿಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸಲ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆ್ಯಸ್ ಅನ್ ಆ್ಯಕ್ಟರ್ ಸರ್, ನೀವೆಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಿದ್ದೀರಾ. ಇವ್ರು ಎಲ್ಲೂ ಕೂಡ ಸರ್, ಇದಕ್ಕೆ ಆ್ಯಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಈ ಟೀಸರಲ್ಲಿ ಅವರ ಅಮೇಝಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ, ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ನ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಇಲ್ಲದೆ ಬರೀ ಅಭಿನಯದಲ್ಲಿ, ಮ್ಯೂಸಿಕಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಒಂದು ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ, ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ವಿ. ಇಡೀ ಚಿತ್ರವನ್ನು ಸರ್ ಎಷ್ಟಿದೆ, ಒಂದು ನಿಮಿಷ ಇದೆಯಾ ಸರ್? 1:30 ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ. ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ.
ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ, ಮೊದಲಾದರೂ ಒಂದಿಷ್ಟು ಥರದ ಬೇರೆ ಬೇರೆ ಥರದಲ್ಲೇ ನಾವು ಜನಗಳನ್ನು ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು, ಇವಾಗೆಲ್ಲ ಹೋಗಿ ಇವಾಗ ಟೀಸರ್ ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗಬೇಕಾ, ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ ಎಲ್ಲ ಆಡಿಯನ್ಸನ್ನು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವುದ್ಯಾವುದೋ ಭಾಷೆಗೆ ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ ಈ ಸಿನಿಮಾ ನೋಡಬೇಕು ಅಂತನೂ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನೋವಂಥದ್ದು ಈ ತಂಡ ಮಾಡಿರುವಂಥದ್ದು. ಇದು ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ. ನಾನು ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದರೆ ನನಗೆ ಬಿಟ್ಟರೆ ಒಂದು 1 hour ಮಾತಾಡ್ತೀನಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡೋದು. ಇಲ್ಲ, ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್. ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡಿಸ್ಬೇಕು ಅಂತ ಮಾಡಿಸುತ್ತಲ್ಲ, ಅದು ಆ ಚಿತ್ರದ ಒಂದು ಯಶಸ್ಸು. ಆ ಯಶಸ್ಸಿನ ಮೊದಲ ಹಂತವನ್ನು ನಾವು ತಲುಪಿಟ್ಟಿದ್ದೀವಿ. ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕಾಗಿರೋದು PA ಪ್ರೊಡಕ್ಷನ್ಸ್ ಬಗ್ಗೆ. ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಡೀ ವಿಶ್ವವೇ ಹೆಮ್ಮೆ ಪಡ್ತಾ ಇರುವಂಥ ಯಶ್ ಸರನ್ನ ನಮಗಾಗಿ ಕೊಟ್ಟಂತ ಜನ್ಮದಾತರು ಅವರು. ನಾನಾಗ್ಲೇ ಹೇಳ್ದಂಗೆ, ಇಲ್ಲ ನನ್ನ ಮಗ ಮಾತ್ರ ಬೆಳೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳೋಂಥ ಯುಗದಲ್ಲಿ ಇಲ್ಲ, ಇನ್ನಷ್ಟು ಜನ ಬೆಳೆಯೋಣಲ್ಲ, ನಮಗೆ ಸಿಕ್ಕಿರೋಂಥ ಯಶಸ್ಸು, ನಮಗೆ ಸಿಕ್ಕಿರೋಂಥ ಒಂದು ಅವಕಾಶವನ್ನು ಬಳಸ್ಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ, ಒಳ್ಳೆ ಕಲಾವಿದರಿಗೆ, ಒಳ್ಳೆ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಮುಂದೆ ಬಂದಿದ್ದಾರೆ. ಆ ಒಂದು ಒಳ್ಳೆತನಕ್ಕೆ, ಆ ವ್ಯಕ್ತಿತ್ವಕ್ಕೆ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು. ಅಮ್ಮ, ಎಲ್ಲಿಂದ ಶುರು ಮಾಡಲಿ? ನನಗೆ ಅಮ್ಮ ಎಷ್ಟರ ಮಟ್ಟಿಗೆ ಇದು ಅಂತಂತಂದರೆ, ನನ್ನ ಫ್ಯಾಮಿಲಿ ಮೆಂಬರ್ ಅವರು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಅಮ್ಮ ಹೇಳು ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆಲಿ ಮಾತಾಡ್ತಾರೆ ಅವರು. ಕೇಳಿಬೇಕಾರೆ ಸತ್ಯನಮ್ಮ. ಬೆಸ್ಟ್ ಆಫ್ ಫ್ರೆಂಡ್ಸ್, ಫೋನ್ ಆಫ್ ಫ್ರೆಂಡ್ಸ್. ದಿವ್ಸಕ್ಕೆ ಒಂದು 2-3 ಸಲ ಅಂತೂ ಫೋನ್ ಇರುತ್ತೆ. ಆಮೇಲೆ ನನಗೆ ಅಮ್ಮಂಗೆ, ನಾನು ಯೂಶ್ವಲಿ ನನ್ನ ಅಮ್ಮಂಗೆ ಸಖತ್ತು ಜನ ಫ್ರೆಂಡ್ಸು. ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ. ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹೆಂಗೆ ಅರ್ಧ ಗಂಟೆ 3/4 hour ಮಾತಾಡ್ತಾರೆ. ಸರಿನಾ? ಇದು ಒಂದು ಬಾಂಡಿಂಗು ನನ್ನ ಮತ್ತು ಅಮ್ಮನ ಜೊತೆಯಲ್ಲಿರೋವಂಥದ್ದು. ನಮ್ಮ ಮನೆಗೆ ಬರ್ತಿದ್ದಂಗೆ, ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಯಶ್ ಸರ್ ಅವ್ರದ್ದೇ ಫೋಟೋ ಇರೋದು. ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಹೀಗಾಗಿ ಇಲ್ಲಿ ಒಂದು ಸಿನಿಮಾಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ, ನನ್ನದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನೋ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಖಂಡಿತ ರೀ, ಇದು ನನ್ನದೇ ಸಿನಿಮಾ. ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದು ಆಯ್ತಲ್ಲ, ಒಂದು ಥರದ ಭಾವನೆ. ಖಂಡಿತವಾಗ್ಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ, ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರೋಂಗೆ ಒಂದು 2 ವರ್ಷದಿಂದನೇ ಮಾತಾಡಿದ್ವಿ ನಾವು. ಖಂಡಿತವಾಗ್ಲೂ ಒಂದು 2 ವರ್ಷದ ಹಿಂದೆನೇ ಒಂದು ಸಿನಿಮಾ ಮಾಡ್ಬೇಕು ಕಣೋ ನಾನು ಅಂತಂದರು. ನಾನು, ಅಮ್ಮ ನೀವು ಎಷ್ಟೊಂದು ಬ್ಯುಸಿ ಇರ್ತೀರಾ, ಹೆಂಗೆ ಇದು ಸಿನಿಮಾ ಹೆಂಗೆ ಶುರು ಮಾಡ್ತೀರಿ, ಹೆಂಗಾಗುತ್ತೆ ನಿಮಗೆ ಅಂತ. ಇಲ್ಲ ಕಣೋ, ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು. ಚಿಕ್ಕದಾಗೆ ಮಾಡೋಣ ಬಿಡು. ಅದು ಅವ್ರೇನೋ ಬೆಳೆದ್ರು ಅದಾಯಿತು, ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದರು. ಎಷ್ಟು ಜನಕ್ಕೆ ಬರುತ್ತಿದ್ದು ನೋಡಿ, ಆ ಥರದ್ದು ಒಂದು ಮನೋಭಾವ ಆ ಥರದವ್ರಿಗೆ ಬಂದಿರೋದ್ರಿಂದನೇ ಈ ಥರದೊಂದು ಸಿನಿಮಾ ಆಗಿರೋವಂಥದ್ದು. ಕನ್ನಡಕ್ಕೆ ಈ ಥರದ ಒಂದು ಪ್ರಯೋಗಗಳು ಅನಿವಾರ್ಯ ಅಂತನ್ನೋವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ, ಅವರು ಮನಸ್ಸು ಮಾಡಿದರೆ ಯಶ್ ಸರ್ ಅವರೇ ಡೇಟ್ ಕೊಟ್ಟಿರೋರು, ಯಶ್ ಅವ್ರನ್ನೇ ಹಾಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು. ಅದು ಅಲ್ಲ ನೋಡಿ, ನಾನು ಅವಾಗಲೇ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಡೆಬ್ಯೂಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ. ಡೈರೆಕ್ಟರ್ ಇಂದ ಹಿಡ್ಕೊಂಡು, ಶ್ರೀರಾಜ್ ಅವರಿಂದ ಹಿಡ್ಕೊಂಡು, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್, ಮತ್ತು ಇದರ RR ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮರು, ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು. ಇಷ್ಟು
ಇಷ್ಟು ಮೊದಲಿಗರನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ. ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಪ್ಲ್ಯಾಟ್ಫಾರ್ಮಿಂದ ಮಾತ್ರ ಈ ಥರದ ಸಿನಿಮಾಗಳಾಗಕ್ಕೆ ಸಾಧ್ಯ. ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು. ಬೇಗ ಜನಕ್ಕೆ ನೋಡಿ, ಈ ಥರದ ತಂಡದವರಿಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ. ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಖುಷಿ ಆಗುತ್ತೆ. ಈ ಥರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ. ತುಂಬ ರಾಯಲ್ ಎಂಟ್ರಿ ನಿಮ್ಮದು, ತುಂಬ ರಾಯಲ್ ಎಂಟ್ರಿ. ಭಗವಂತ ಇದೇ ಥರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ಅನ್ನೋವಂಥದ್ದು ನಾನು ನಿಮಗೆ ಆಶಯಿಸ್ತೀನಿ. ನಾನು ಅದೇ ಹೇಳಿದೆ ಮೇಡಮ್ಗೆ, ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ. ಒಂದು 2 ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ, ಶರಣ ಯಾವಾಗ ಸಿಗ್ತೀಯಾ ಅಂತಂದು. ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ. ನಮಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೀಯ ಅಂತ ಏನು ಕೇಳೋದು ಬೇಕಾಗಿಲ್ಲ. ಬರ್ತಾ ಇರ್ತಾರಮ್ಮ ಅವರು. ಇನ್ನೊಂದು ನಿಜ ಹೇಳ್ತೀನಿ, ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾರ್ರಿ, ಎಕ್ಸ್ಟ್ರಾಡಿನರಿ. ಇದನ್ನು ಕೇಳಿದ್ದೀರಾ ನೀವು? ನಾವು ಚಟ್ನಿಗೆ ಮೆಣಸಿನ್ಕಾಯಿ ಹಾಕ್ತೀವಿ, ಆದರೆ ಮೆಣಸಿನ್ಕಾಯ್ದೇ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಟೈಮ್ ಕೇಳಿರೋದು. ವಾವ್ ಸರ್, ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ ಅವ್ರಿಗೆ. ಆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಶೆಡ್ಯೂಲ್ ಆಯಿತು ಕಣಪ್ಪ ಅಂತಂದರು. ನಾನು 2 ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದೆ. ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು, ತುಂಬ ಚೆನ್ನಾಗಿ ಆಗ್ತಾನೆ ಕಣೋ. ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವರು ಉದ್ದೇಶ ಗೆದ್ದಿರೋ ಅಂಥದ್ದು. ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋ ಅಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ, ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋ ಅಂಥ ಆ ಉದ್ದೇಶನೇ. ಖಂಡಿತವಾಗ್ಲೂ ಆ PA ಪ್ರೊಡಕ್ಷನ್ಸ್ ಅಂತ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ಬ್ಯಾನರನ್ನು. ಪೂರ್ಣಿಮಾ ಪ್ರೊಡಕ್ಷನ್ಸು, ವಜ್ರೇಶ್ವರಿ ಅಂತ ಅನ್ನೋವಂಥದ್ದು, ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು. ಖಂಡಿತವಾಗ್ಲೂ ಆ ಥರದ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ PA ಪ್ರೊಡಕ್ಷನ್ ಸೇರಲಿ ಅಂತ ಅನ್ನೋವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನಾನು. ಆಮೇಲೆ ಪೃಥ್ವಿ ಸರ್, ನಿಮ್ಮ ಬಗ್ಗೆ ನನಗಿಷ್ಟು ಮಾತಾಡೋವಂಥದ್ದಿದೆ. ಖಂಡಿತವಾಗ್ಲೂ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ. ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು. ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ. ಯಾವ ಸಿನಿಮಾದು ನೀವು ಬೇಕಾದ್ರೆ ಇವತ್ತು ಈ ಶೋ ಇಲ್ಲದೆ ಇದ್ದಿದ್ರೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು. ಅಷ್ಟರ ಮಟ್ಟಿಗೆ ಸಿನಿಮಾ ಫ್ಯಾನ್ ಅವನು. ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತಿದ್ದಂಗೆ ತಕ್ಷಣ ನಾವು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್. ಖಂಡಿತವಾಗಲೂ ನಾನು ಪ್ರತಿಯೊಂದು ಫ್ರೇಮಲ್ಲಿ ಇವ್ರು ಏನು ಹೇಳಿದ್ರಲ್ಲ, ಕಣ್ಣಲ್ಲಿ ಆ್ಯಕ್ಟ್ ಮಾಡೋವಂಥದ್ದು, ನಿಮ್ಮ ಡೆಡಿಕೇಶನ್. ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು, ಈ ಸಿನಿಮಾದಲ್ಲಿ ಇದೇನೋ ಆಗಿದೆ. ನಮ್ಗೆ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ. ಅದು ಭಾಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋವಂಥದ್ದು ನನಗೆ ಹೆಮ್ಮೆ. ಆಮೇಲೆ ನಿಮಗೆ ಗೊತ್ತಿಲ್ಲ, ನಮ್ಮದು ಒಂದು ಥರದ ಸ್ಕೂಲು ಸರ್. ಒಂದು 100 ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ 100ನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ. ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ? ಇಲ್ಲ ಸರ್, ನೀವು ಚೆನ್ನಾಗಾದರೆ ಓಕೆ, ಚೆನ್ನಾಗಾಗಿಲ್ಲ ಅಂತಂತ ನೀವು ಬೇಕಾಗಿತ್ತ ಶರಣ್ಗೆ ಅಂತ ಅನ್ನೋವಂಥದ್ದು. ಈ ಥರದ್ದೊಂದು ಗೊಂದಲ ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ. ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಗೊತ್ತಾ ಪಾತ್ರಗಳನ್ನು. ಖಂಡಿತವಾಗ್ಲೂ ನನಗೆ ಖುಷಿ ಆಗೋದೇನು ಅಂತಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ. ಖಂಡಿತವಾಗ್ಲೂ ಸರ್, ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನ್ಯೂ ಏಜ್ ಆ್ಯಕ್ಟರ್ಸ್ ಇದಾರಲ್ಲ, ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರೋವಂಥದ್ದು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು ನಾನು, ಹಿಂಗೆ ಆಯ್ಕೆ ಮಾಡಿ ಇಡಬೇಕು ಅಂತಂತಂದರೆ ಭಾಳ ಬೇಗ ಸಿಗೋವಂಥ ಹೆಸರು ಪೃಥ್ವಿ ಬರೋದು. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು. ಕಾವ್ಯ ಅವರೇ, ನಿಮ್ಮ ಆವಾಗಲೇ ಮಾತಾಡ್ತಾ ಇದ್ದೆ, ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ, ಎಷ್ಟು ಚೆಂದ ಕಾಣಿದೆ. ಆಮೇಲೆ ನೀವಾಗಿಲ್ಲ, ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನೋವಂಥದ್ದು. ನಮ್ಮತನ ಅಂತ ಬರುತ್ತೆ. ಈಗ ಯೂಶಲಿ ನೀವು ಹೇಳಿದ್ರಲ್ಲ, ನೇಟಿವಿಟಿ ನೋಡಿ, ಅಲ್ಲಿ ಅವ್ರ ನೇಟಿವಿಟಿ, ಇಲ್ಲಿ ಇವ್ರ ನೇಟಿವಿಟಿ ಅಂತ ಅನ್ನೋವಂಥದ್ದು. ಈ ಸಿನಿಮಾದಲ್ಲಿ ಇರೋವಂಥ ವಿಶೇಷತೆ ನಾನು ಹೇಳ್ತೀನಿ, ಎಲ್ಲಿಂದ ಅಂತ ಶುರು ಮಾಡ್ತೀನಿ. ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಅನ್ನುವಂಥದ್ದು. ಈ
ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು. ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು. ನನಗೆ ಕೊತ್ತಲವಾಡಿ ಅನ್ನೋದು ಏನು ಅನ್ನೋಂಥದ್ದು ಗೊತ್ತಿರಲಿಲ್ಲ. ಅಲ್ಲಿ ನೋಡಿದಾಗ ಒಂದು 4-5 ಜನ ಗುರು ನಮ್ಮೂರು ಪಕ್ಕದ್ದು, ಗುರು ಇದು ನಮ್ಮೂರು ಇದು ಅಂತಂದರು. ನನಗೆ ಅವಾಗ ಓಕೆ ಇದು ಕೊಳ್ಳೇಗಾಲದ ಪಕ್ಕದಲ್ಲಿ, ಚಾಮರಾಜನಗರದ ಪಕ್ಕದಲ್ಲಿ ಇರೋವಂಥ ಒಂದು ಇದು ಅಂತನ್ನುವಂಥದ್ದು. ನೋಡಿ, ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನು ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತನ್ನುವಂಥದ್ದು. ಈಗ ನಾನು ಉತ್ತರ ಕರ್ನಾಟಕದ, ನೀವಲ್ಲಿ ಅಣ್ಣಿಗೇರಿ, ಗುಡಿಗೇರಿ ಅಂತನ್ನುವಂಥದ್ದು. ನೋಡಿ, ಶಿಗ್ಗಾಂವ್, ಈಗ ಕೇಳ್ತಿದ್ದಂಗೆ ನಿಮಗೆ ನಮ್ದು ಅಂತ ಒಂದು ಪ್ರಾಂತ್ಯ ಗೊತ್ತಾಗತ್ತೆ. ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ, ಮರ್ಕಂಜ ಅಂತನೋ ಎಷ್ಟು ಚೆಂದ ಇದೆ ನೋಡಿ. ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗತ್ತೆ. ನೀವು ಈ ಕಡೆ ಬರ್ತಿದ್ರೆ ನೀವು ಹಾಸನ, ಈ ಕಡೆ ಬರ್ತಿದ್ದೆ ಪಟ್ನ, ಪುರ, ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ. ಅದನ್ನು ಈ ಕೊತ್ತಲವಾಡಿ ಅಂತನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು. ಇವತ್ತು ನಾವು ನೇಟಿವಿಟಿ ಅಂತ ಮಾತಾಡ್ತೀವಿ. ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದನ್ನು ಹೇಳಿದೆ ನಾನು. ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿವಿರ ಸಿನಿಮಾ, ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲ್ಗೆ ನಾನು ಆ್ಯಕ್ಚುಲಿ ಬಿಡೋದೆ ನಾನು. ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ತನದ ಒಳಗಡೆ ಇದೆ, ಸಿನಿಮಾನೂ ಹಾಗೇ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲೇ ತೋರಿಸಿದ್ರಿ, ಸಾಂಗಲ್ಲೇ ತೋರಿಸಿದ್ರಿ. ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ, ನಮ್ಮ ತನದ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟ ಇತಿಹಾಸನೇ ಇಲ್ಲ. ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂಥ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ, ಆ ಶೈಲಿಗೆ ಈ ಸಿನಿಮಾ ಭಾಳ ಆ್ಯಪ್ಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ. ತುಂಬಾ ಖುಷಿ ಆಯಿತು. ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತನ್ನುವಂಥದ್ದು ನನ್ನ ಆಶಯ. ಅಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಆಗ್ಬೋದು ನೀನು ಈಗಲೇ ಪ್ರೊಡಕ್ಷನ್ ಶುರು ಮಾಡಿಬಿಟ್ಟಿದ್ಯಾ ಅಂತ. ಬಹಳ ಬ್ಯೂಟಿಫುಲ್ ಸಿಂಕ್ ಅಲ್ಲ. PA ಪ್ರೊಡಕ್ಷನ್ ಅಲ್ಲಿ PA ಪೃಥ್ವಿ ಅಂಬರವರ ನಟನೆ. ಪೃಥ್ವಿ, ನಾನು ಆಗ್ಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ಅ ವಂಡರ್ಫುಲ್ ಸ್ವೀಟ್ ಹಾರ್ಟ್. ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಾದಂಥ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂಥ ತಾಯಿ. ಅವರ ಪ್ರೊಡಕ್ಷನ್ ಅಲ್ಲಿ ಕೊತ್ತಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ತಾ ಇರೋದು, ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಶರಣ್ ಸರ್, ಧನ್ಯವಾದಗಳು ಸರ್, ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ. ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿ ನಾನು ಮತ್ತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಈವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನಾನು ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆದಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದು ಏನೊಂದು ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ನ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು, ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಹೀ ಸೋ ಸಿಂಪಲ್ ಅಂತ. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ½ an hour ಮಾತಾಡಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್. ಸೊ ಅಂಥ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ರಾಜು ಸರ್ ನನ್ನ ಮೊದಲಿಂದ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದ್ರು. ಕತೆ ಹೇಳಿದಾಗ ನಾನು ಭಾಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್, ಇನ್ನೋಸೆಂಟ್ ಯಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂಥ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ್ರು. ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ ಆವಾಗ, ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು. ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲು ಮುಗಿತಿದ್ದಾಳೆ, ಲಿಟ್ರಲಿ ಕಾಲು ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗೆ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನು ಸೈನ್ ಇದು, ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ. ಮೇ ಬಿ ಏನೋ ಒಂಥರ ಗಟ್ ಫೀಲಿಂಗ್ ಬರುತ್ತಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನಗನ್ನಿಸ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗೋಕ್ಕೆ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ಮತ್ತು ಸಾಗರ್ ಮಾಸ್ಟ್ರು.
ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶಾಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್. ನಾನು ಇವ್ರು ನೋಡಿದಾಗ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿಯಾಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯಿತು. ಅದು ಒಂದು ರೊಮ್ಯಾನ್ಸ್. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆ್ಯಕ್ಟರ್, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ, ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಆ್ಯಂಡ್ ರಾಜೇಶ್ ಸರ್ ಯೂಶ್ವಲಿ ಅವರ ಸೀರಿಯಲಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು. ಎಲ್ಲನೂ ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಆ್ಯಂಡ್ ಯಾವಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲಿಡ್ತಿದ್ಲಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯಿತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ, ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು. ಹೌದಾ, ಓಕೆ, ನಿಮ್ಗೇನೊಂದು ಸರ್ಪ್ರೈಸ್ ಇದೆ, ಆಯಿತು, ಸರ್ಪ್ರೈಸ್ ಇರಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ಅವ್ರನ್ನ ಮೀಟ್ ಮಾಡಿ. ಆಯಿತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ? ಆಮೇಲೆ ಹಾಸನ್ ರೋಡ್. ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸು? ಆಯಿತು, ಹೋಗ್ತಾ ಇದ್ದೀವಿ. ಏನು ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್. ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂತೆ. ಹೋಗ್ತಾ ಇದ್ದೀನಿ, ಆಯಿತು, ಹಾಸನಿಂದ ಒಳಗೆ ಎಲ್ಲೋ ಓದ್ವಿ. ಒಂದು ದೊಡ್ಡ ಗೇಟ್ ಹತ್ರ, ಐ ಆಮ್ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋ ಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಭಾಳ ಇಷ್ಟ. ನಾನು ಆ ಹಾಡನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದರು, ಕೀ ತೆಗೆದ್ರು, ಒಳಗೋದ್ವಿ. ಅದೇ ಹಾಡು ಹೋಗ್ತಾನೆ ಇದ್ದೀನಿ. ನಾನು ಒಂಥರ ಅಭಿಮಾನಿ ಅಂತೆಲ್ಲ ಬರ್ತಾ ಇದ್ದೆ. ಬಂದು ಹೀಗೆ ಕಾರಿಂದ ಇಳಿದೆ, ಮನೆ ಓಕೆ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಮ್ ಸ್ಟೆಪ್ಸಲ್ಲಿ ಇದ್ದಾರೆ. ನಾನು ಒಂದು ಸೆಕೆಂಡ್ ನಿಂತೆ, ನಂಗೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನಗೀಗಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂಥ ಮಾತು, ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ. ಆ್ಯಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ. ಇರಿ ನಾನು ನಿಮ್ಗೊಂದು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ, ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದರೆ, ನಮ್ಮ 10-15 ಒಂದಿನದಲ್ಲೇ ಮನೇಲೇ ಇದ್ರು ತುಂಬ ಜನ. ನನಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಅವ್ರ ಮಗನ ಥರನೇ ಎಲ್ಲರನ್ನ ನೋಡ್ಕೋತಾರೆ. ನಿಜವಾಗ್ಲೂ ಹೇಗೆ ಎಸ್ ಸರ್ ವಿತೌಟ್ ಬ್ಯಾಕ್ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ರು, PA ಪ್ರೊಡಕ್ಷನಿಂದ ಮ್ಯಾಮ್ ಖಂಡಿತವಾಗಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ಗ್ರೌಂಡ್ ಇಲ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ. ದೊಡ್ಡ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗಲಿ ನನ್ನ ಮನಸಾರೆ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ. ಬಿಕಾಸ್ ಯೂಶ್ವಲಿ ನನ್ನ ಸಿನಿಮಾಗಳು ಅಂತ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟೆಂಟ್ಗಳಿಂದಾಗಿ ಮಾರ್ಕೆಟು ಅದು ಅಂತ ಹೇಳಿ ಕತೆ ತುಂಬ ಚೆನ್ನಾಗಿ ಹೇಳಿರ್ತಾರೆ, ಬಟ್ ಏನೂ ಮಾಡಿರಲ್ಲ. ಪೃಥ್ವಿಯಪ್ಪ ಅನ್ನೋ ಒಂದು ಭಾವನೆ ಇರುತ್ತೆ. ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನು ಬೇಕು, ಕತೆಗೆ ಏನು ಬೇಕು ಅನ್ನೋದನ್ನು ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ. ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ಲು, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳ್ತೀನಿ. ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿರುವಂಥ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು. ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ಡಿರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. ಬಟ್
ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ. ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಕ್ಟ್ ಆಗ್ತೀರಾ ಅಂತ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ. ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ದಿದ್ರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಏನೇ ಆದರೂ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್. ಯಾರಿಗೂ ಗೊತ್ತಿಲ್ಲ, ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ದಂಗೆ, ಯಾರಿಗೂ ಗೊತ್ತಾಗದೇ ಇರೋ ಹಂಗೆ. ಯಾರು ಯಾವತ್ತೂ ಯೂಶಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ. ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾಯಿದ್ರು, ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ. ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿ ಡಿಂಟ್ ಫೀಲ್ ಲೈಕ್ ವಿ ಆರ್ ಶೂಟಿಂಗ್ ಸಮಥಿಂಗ್. ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ, ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನನ್ನ ಸಿನಿಮಾಗೆ ಫಸ್ಟ್ ಫ್ರೆಷರ್ ನಾನು. ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್, ಗೋಪಾಲ್ ದೇಶಪಾಂಡೆ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ರಾಜೇಶ್ ನಟ್ರಂಗ್ ಸರ್, ಎಲ್ಲರೂ ನಮ್ಮ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ. ಬ್ಲೆಸ್ಡ್, ಹ್ಯಾಪಿ, ಏನು ಹೇಳೋದು ಗೊತ್ತಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸಿನಿಮಾಟೋಗ್ರಫಿ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅಂದ್ಕೊಂಡಿರ್ತಾರೆ ಅದನ್ನು ಅವ್ರು ಅಂದ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ. ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್. ಆ್ಯಂಡ್ ಅವರು ಅಷ್ಟೇ, ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ, ಬಟ್ ಅವರು ಹಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಆ್ಯಂಡ್ ವಾಟ್ ಇಲ್ಸ್ ಅಷ್ಟೇ. ಥ್ಯಾಂಕ್ ಯು. ತುಂಬ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು. ಭಾಳ ಚೆನ್ನಾಗಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸಬ್ರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಇರುತ್ತೆ, ಇವ್ರು ಮಾಡ್ತಾರ ಸರಿಗೆ ಮಾಡ್ತಾರ ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿದೆ. ಇಲ್ಲ ಸರ್, ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯಿತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿವಳ್ಳಿ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ. ಸರ್ ನನ್ನ ಮಾತು ಇದೇ ಶೈಲಿಲೇ ಬೇಕು ಅಂತ ಕೇಳಿದಾಗ ನನಗೆ ಇಲ್ಲ ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು. ಸರಿ ತಪ್ಪು ಇದು ಓಡಲಿಲ್ಲ ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದು ನಂಗೆ ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ರೀ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವರು ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನು ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆ ಶಾರ್ಟ್ಗೆ ಹೋದ್ರೂ ಹಿಂಗೆ ತೆಗೆದ್ಬಿಟ್ಟು ಅವ್ರು ನನಗೆ ಈಗ ಹೋಗ್ತಾರೆ, ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದ್ರು. ಬಂದಿದ್ದಾರೆ ಕಾರ್ತಿಕ್, ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಅನ್ನೋದೇ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ವಿತೌಟ್ ನೋಯಿಂಗ್ ದ ಟೈಟಲ್ ನೀವು ಸಿನಿಮಾ ಆಕ್ಟ್ ಮಾಡ್ತೀರಾ? ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ಇದಕ್ಕಿಂತ ಇರಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಅದೇ ಇದೇನು ಈ ಥರದ ಹೆಸರು ಇಟ್ಬಿಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ, ಭಾಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ದ ಟೋಟಲ್ ಡಿಸೈನ್ ಇರ್ಬೋದು. ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ, ಸರ್ ನಿಮ್ಮ ಹತ್ರ ಒಬ್ರು ಮಾತಾಡಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ.
ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೆ ಬಿಟ್ರು. ಏನು ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಅಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೆ ಗೊತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಎಲ್ಲಿ ಯಶ್ ಸರ್ ಅಣ್ಣ. ಹೌದು ಹೌದು ಹೌ ಸ್ವೀಟ್. ಯಾ ಅದಕ್ಕೆ ನಾನು ಹೇಳಿದೆ, ಹೆಂಗಿದೆಯಪ್ಪ ದೊಡ್ಡ ಮಗನೇ, ನಂದೇ ಬ್ಯಾನರ್, ಶೂಟಿಂಗ್ ಮುಗ್ದಿದೆ, ಏನು ಅನ್ಕೋಬೇಡಿ, ಸರ್ಪ್ರೈಸ್ ಆಗಿ ಮಾಡಿ ಅಂತ ಹೇಳಿದ್ದು. ನಿಜವಾಗ್ಲೂ ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ಲ. ಹೌದೌದು 100% ತುಂಬ ವರ್ಷದಿಂದ ಅಣ್ಣ ತಮ್ಮದಿರು. ನಾವು ನಿಮ್ಮ ಚಿಕ್ಕಣ್ಣ ಅಂತಾನೆ ಕರೆಯೋದು. ಯಶ್ ಮನೇಲೆಲ್ಲ ಮಾತಾಡ್ಬೇಕಾದ್ರೆ ಹಂಗೆ ಹೇಳೋದು. ನೋಡಿ Thank you, ಆ ಪ್ರೀತಿ ಒಲವನ್ನ ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತಾನೆ ಹೇಳಿ ಕರೆದಿರೋದು. ಡೈರೆಕ್ಟ್ ಸೆಲೆಕ್ಷನ್ ಇವರು ನನಗೆ. ಹೌದು ಇವರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ, ಹೌದು. ಅವ್ರು ನಮಗೆ ಸ್ವಲ್ಪ ಆಟ ಆಡ್ಸೋರು. ಅಂದ್ರೆ ಹೆಂಗೆ ಅಂದ್ರೆ ಅವ್ರು ಸರ್ ಬೇರೆ ಸಿನಿಮಾಗೆ ಕಮಿಟ್ ಆಗ್ಬಿಟ್ಟಿದ್ರು. ಗೋಪಾಲ್ ಸರ್, ಅಮ್ಮ ಚಾನ್ಸ್ ಇಲ್ಲ ನನಗೆ. ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ. ಇವಾಗ ಕರಿತೀನಿ ಗೋಪಾಲ್ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಏನ್ ಮಾಡೋರು ಹಾ ಇಲ್ಲ, ನನಗೆ ಬೇರೆ ಕಮಿಟ್ಮೆಂಟ್. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಗೋಪಾಲ್. ನಂಗೆ ಅವರೇ ಬೇಕು. ಅದೇ ಏನ್ ಮಾಡಿದ್ರಿ, ಅವ್ರು ಬೇಕು ಅಂದ್ರೆ ಅವ್ರು ಬರೋಲ್ಲ. ಅವ್ರು ಸ್ಟ್ರೈಟ್ ಅಮ್ಮನ ಹತ್ರನೇ ಹೋಗ್ತಾ ಇದಾರೆ. ಅಮ್ಮ ನಮಸ್ಕಾರ, ಪೇಮೆಂಟೇ ಬೇಡ ಅಮ್ಮ ನನಗೆ ಅಂತಿದ್ದಾರೆ. ಸೆಲೆಕ್ಟ್ ಮಾಡಿ ಬಟ್ ನಾನು ಹೇಳಿದೆ, ನೋಡಪ್ಪ ಇನ್ನೊಂದು ಆಪ್ಷನ್ ಕೊಡ್ತೀನಿ, ಏನ್ ಮಾಡೋದಪ್ಪ ನೋಡು ಅಂದೆ. ಆಮೇಲೆ ಯಾಕೆ ಸರ್? ಅಮ್ಮ ಒಳ್ಳೆ ಪಾಯಿಂಟ್ ಕೊಟ್ರಿ ಅಮ್ಮ. ಇವ್ರು ಹಂಗೆ ಸರ್ ಪ್ರೆಸ್ ಮಾತಾಡಿ. ಅಲ್ಲ, ನಾನು ಇಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ಇಲ್ಲ ಗೊತ್ತಾಯ್ತು, ಬಟ್ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಸಂಬಂಧನೇ ಇಲ್ಲ. ನಿಜವಾಗ್ಲೂ ನನಗೆ ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗುತ್ತೆ. ಅಂದರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ, ಏನು ಮಾಡ್ತಾರೆ ಗೊತ್ತಾಗಲ್ಲ. ಓಕೆ, ಈ ಥರದ ಏನೇನೋ ಹೇಳಿದ್ನಲ್ಲ ಸೀಕ್ರೆಟು ಆಶ್ಚರ್ಯ, ಅದರಲ್ಲಿ ಇವರು ಒಬ್ಬರು. ಥ್ಯಾಂಕ್ ಯು, ಇವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು. ಅಣ್ಣಮ್ಮ ನಿಮಗೂ ಕೂಡ ಥ್ಯಾಂಕ್ ಯು. ಹೇಳಿಲ್ಲ, ಈಗ ನಾವೆಲ್ಲ ಎಲ್ಲರೂ ನೋಡಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ, ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ. ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ. ಯಾಕಂದರೆ ಮಗನ ಕೀರ್ತಿ, ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವರಿಗೆ. ಜಗತ್ತವ್ರನ್ನ ನೋಡುತ್ತೆ ಅಂತ ಗೊತ್ತು. ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನಂತೂ ಕಾಯ್ತಾ ಇದ್ದೀನಿ. ಭಾಳ ಖುಷಿ ಆಯಿತು ಟೀಸರ್ ಇವತ್ತು ನೋಡಿ, ಭಾಳ ಮುದ್ದಾಗಿದೆ. ಆ್ಯಂಡ್ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ರೆ ಭಾಳ ಚಾಮರಾಜನಗರದ ಶೆಕೆನಲ್ಲಿ, ಆ ಮರಳು ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೋಡಿದ್ದೀರಿ. ನೋಡಿ ಹೆಂಗಿದ್ದಾರೆ, ಇದಕ್ಕೂ ಮಾಡಿರೋದಕ್ಕೂ ನೋಡಿ, ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಆನ್ ಸ್ಟೇಜ್ ಸೈಲೆಂಟ್, ಆನ್ ಸ್ಕ್ರೀನ್ ವೈಲೆಂಟ್. ಯಪ್ಪ ಭಯಂಕರ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ ಅಮ್ಮ. ನಿಮಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗಲಿ. ಅನ್ಕೊಳ್ಳೋದಲ್ಲ, ಅನ್ಕೊಂಡಾಗೋಗಿದೆ. ಅದು ಮುಂಚೆ ಅನ್ಕೊಂಡ್ಬಿಟ್ರೆ ನೀವು ಕಾಸು ಕೊಡಲ್ವೇನೋ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಈ ಕಾಸೆಲ್ಲ ಬಂದಾಗಿದೆಲ್ಲ ನಮ್ದೇ ಅಮ್ಮ. ನೀವು ಮುಂಚೆನೆ ಸರ್ಪ್ರೈಸ್ ಕೊಟ್ಟಿದ್ದಿದ್ರೆ ಬೇರೆ ತರ ಇರೋದು ನಮ್ಮ ಮನೆ ಸಿನಿಮಾ, ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ. ಯಾಕೆ ಏದು ಅದಕ್ಕೆ ಇಲ್ಲಪ್ಪ, ಛೇ ನೀವು ತಮ್ಮ ಅಂದ್ಬಿಟ್ಟು ಈ ತರ ಎಲ್ಲ ಹೇಳಂಗಿಲ್ಲ ನೀವು. ಅಲ್ಲಲ್ಲ, ಅವ್ರ ತಮ್ಮ, ಯಶ್ ಸರ್ ತಮ್ಮ, ಅವೆಲ್ಲ ಹೇಳಂಗಿಲ್ಲ ಅಂದೆ. ಸೊ ಈ ತರದ್ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಮ್ಮ. ಎಲ್ಲಾ ಸಿನಿಮಾದಲ್ಲೂ ನಂಗೆ ಒಂದು ಪಾತ್ರ ಕೊಡಿ ಅಷ್ಟೇ. ನಂದೊಂದು ರಿಕ್ವೆಸ್ಟ್, ಅಮ್ಮನ ಹತ್ರ ಒಂದು ಲೇಪಲ್ ಮೈಕ್ ಹಾಕಿ ಇಟ್ಬಿಡಿ. ಅಮ್ಮ ಅವಾಗ ಮಾತಾಡ್ತಾ ಇರೋದೆಲ್ಲ ಪಂಚ್ಗಳು ಸಾಕಾಗಿದೆ, ನೇರ ನುಡಿ. ಥ್ಯಾಂಕ್ ಯು ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನನಗೆ ಪ್ರತಿ ಸಲ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಬಟ್ ತುಂಬ ಖುಷಿ ಆಗ್ತಾ ಇದೆ. ನನಗೂ ಸರ್ಪ್ರೈಸೇ ಇದು. ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದರೆ ಸಿನಿಮಾದಲ್ಲಿ ಇನ್ನೂ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿರಲಾರ್ದಂಗೆ ಅನಿಸ್ತಾ ಇದೆ. ಬಟ್ ಥ್ಯಾಂಕ್ ಯು ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ.
ಇನ್ನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅಷ್ಟೆಲ್ಲ ತೊಂದರೆ ಕೊಡೋದಿಲ್ಲಮ್ಮ, ಗ್ಯಾರಂಟಿ ಶೂಟಿಂಗ್ ಕರೆಕ್ಟಾಗಿ ಬರ್ತೀನಿ. ನಾನು ತುಂಬ ಮೆಚ್ಚುವ ನಟ ಶರಣ್ ಸರ್. ನನಗೆ ಅವ್ರನ್ನ ನೋಡಿ ಭಾಳ ಖುಷಿ ಆಗ್ತಾಯಿದೆ. ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ. ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅವರೊಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರಸ್ಸು. ಸೊ ಥ್ಯಾಂಕ್ ಯು. ಈ ಬಾಬಣ್ಣ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೆಂಗೆ ಕನ್ವಿನ್ಸ್ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ರಾಜು ಅವರೇ. ಅವ್ರ ಇಡೀ ತಂಡಕ್ಕೆ, ಕಾರ್ತಿಕ್ ಆಗಲಿ, ಇವರಾಗಲಿ, ಎಲ್ಲರೂ ಆಗಲಿ. ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು, ಒಳ್ಳೆ ನಟ ಅಂತ ಅವ್ರು ಎಲ್ರಿಗೂ ಗೊತ್ತಿದೆ. ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಪೃಥ್ವಿ. ಕಾವ್ಯ ಅವ್ರಿಗೂ ಅಭಿನಂದನೆಗಳು. ನನ್ನ ಜೀವನದಲ್ಲೇ ಇಷ್ಟು ಮಾತಾಡಿರಲಿಲ್ಲ ನಾನು. ಥ್ಯಾಂಕ್ ಯು. ಕೊತ್ತಲವಾಡಿ ಭಾಳ ಅದ್ಭುತವಾಗಿದೆ ಅಮ್ಮ ಟೀಸರು. ನಿಜವಾಗ್ಲೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಭಾಳ ಎಮೋಷ್ನಲ್ ಆಗಿದ್ದೀನಿ. ಯಾಕಂದರೆ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಗುಣ ಎಲ್ಲ ನಿಮ್ಮಲ್ಲಿ. ನಾವು ಬೆಳೆದು ಬಂದಾಗ ಹಂಗೆ ಭಾಳ ಕಷ್ಟದಲ್ಲಿ, ಭಾಳ ನೋವುಂಡವರು, ತಾಯಿ ಹಾಲುಂಡವರು, ನೋವುಂಡವರು, ಅವಮಾನಗಳುಂಡವರು, ಸುಗಲುಂಡವರು, ಇವತ್ತು ಯಶಸ್ಸುಂಡವರು. ಆ ಯಶಸ್ಸನ್ನು ನಮ್ಮ ಯಶ್ ಅವ್ರಿಗೆ ತಾವು ಕೊಟ್ಟಿದ್ದೀರಿ. ಸೊ ಅದೇ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಆ ಯಶಸ್ಸನ್ನು ಕಂಡಿದ್ದೀವಿ. ಭಾಳ ಡೌನ್ ಟು ಅರ್ತ್ ಅಂತಂದರೆ ಅಮ್ಮ ಮತ್ತು ಅಪ್ಪ ಅಲ್ಟಿಮೇಟ್ ಅಮ್ಮ. ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯರವರು. ಸೊ ಅದಕ್ಕೆ ಯಶ್ ಅವರು ಆ ರೀತಿ ಬಂದಿದ್ದಾರೆ. ಇದು ಫಸ್ಟು ಚಲನಚಿತ್ರ ತಮ್ಮದು. ಆಡಿಯೋ MRT ಮ್ಯೂಸಿಕ್ಕು ಲಹರಿ ಸಂಸ್ಥೆಯಲ್ಲಿ ಮಾಡಿದ್ದೀವಿ ನಾವು. ಲಹರಿನಲ್ಲಿ ಯಾವುದೇ ಫಸ್ಟು ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದರೂ ಕೂಡ ಸೂಪರ್ ಟೂಪರ್ ಹಿಟ್ ಆಗಿದೆಯಮ್ಮ. ಅದು AR ರೆಹಮಾನ್ ಅವರು ಇರ್ಬೋದು, ಗುರುಕಿರಣ್ ಅವ್ರು ಇರ್ಬೋದು, MN ಕೀರವಾಣಿ ಅವರು ಇರ್ಬೋದು, ವಿಕಾಸ್ ವಸಿಷ್ಠ ಅದು ಕೂಡ ಫಸ್ಟು ಆಲ್ಬಮ್ ರಿಲೀಸ್ ಮಾಡಿದ್ದು ಲಹರಿ ಸಂಸ್ಥೆನೇ. ಸೊ ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 100% ಹಿಟ್ ಆಗುತ್ತಿದ್ದು. ಇಡೀ ಕಲಾವಿದರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಹಿತ್ಯ, ಹಾಡುಗಳೆಲ್ಲ 6 ಹಾಡು ಕೇಳಿದ್ದೀನಿ. 6 ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಶ್ಯಪ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅಫ್ಕೋರ್ಸ್ ನಮ್ಮ ರಘು ನಿಡುವಲ್ಲಿ ಅವರು 50 ಸಿನಿಮಾಗೆ ಚಿತ್ರಕಥೆ ಬರೆದಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ. ಅದ್ಭುತವಾಗಿ ಪಂಚಿಂಗ್ ಡೈಲಾಗ್ಸು ತುಂಬ ಚೆನ್ನಾಗಿ ನೀವು ಚಿತ್ರಕಥೆ ಮಾಡಿದ್ದೀರಿ. ಅಂಬರ್ ಅವರೇ, ವೆರಿ ಸ್ಮಾರ್ಟ್ ಲುಕಿಂಗ್, ಎಕ್ಸ್ಪ್ರೆಷನ್ ಇಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕನ್ನಡ ತಾಯಿಯಿಂದ ಇನ್ನೊಬ್ಬರು ಸೂಪರ್ ಸ್ಟಾರ್ ಬಂದೇ ಬರ್ತಾರೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ವಿ. ತಾವು ಕೂಡ ನಿರ್ದೇಶಕರು ಭಾಳ ಸಿಂಪಲ್ಲು, ಆ ಸಿಂಪ್ಲಿಸಿಟಿಯಲ್ಲಿ ಎದ್ದು ತೋರಿಸ್ತಾ ಇದ್ದಾರೆ. ನೇಟಿವಿಟಿ ಅಂತ ಹೇಳಿದ್ರಿ ಚರಣ್ ಸರ್, ತಾವು ಸತ್ಯ ಸರ್. ಅದು ಆ ನೇಟಿವಿಟಿ ಯಾವ ಸಿನಿಮಾಲಿರುತ್ತೋ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಖಂಡಿತ. ಕಂಟೆಂಟ್ ಇಸ್ ಎ ಕಿಂಗ್. CK ಅಂತ ಹೇಳ್ತೀನಿ ನಾನು, ಕೆಲ್ವಿನ್ ಕಿಂಗ್ ಅಲ್ಲ. ಕಂಟೆಂಟ್ ಇಸ್ ಎ ಕಿಂಗ್. ಸೊ ಯು ವಾಟ್ ಯು ಸೆಟ್ ಇಸ್ ರೈಟ್. ಎಮೋಷನ್ ಎಲ್ಲಿರುತ್ತೋ, ಎಲ್ಲಿ ಕಣ್ಣೀರಿರುತ್ತೋ, ನಮ್ಮ ನೇಟಿವಿಟಿ ಇರುತ್ತೋ ಆ ಪಿಕ್ಚರ್ 100% ಸೂಪರ್ ಹಿಟ್ ಆಗುತ್ತೆ. ತಾವು ಹೇಳ್ದಂಗೆ ನಮ್ಮ 6 ಕೋಟಿ ಜನ ಕನ್ನಡಿಗರು ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಸರ್, ಅಮ್ಮ, ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ಚಿತ್ರ ಫಸ್ಟ್ ಸ್ಟಾರ್ಟ್ ಆಗಿದೆಯಮ್ಮ. ಈ ನಮ್ಮ PA ಪ್ರೊಡಕ್ಷನಲ್ಲಿ 100 ಚಿತ್ರ ಮಾಡ್ತಿದ್ವಿ ತಾವು. ಅದು ದೇವರು ಒಳ್ಳೇದು ಮಾಡಿರ್ತಾರೆ. ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ಶರಣ್ ಸರ್, ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಬಂದು ನಮ್ಮ ಟೀಸರ್ ಇವೆಂಟಲ್ಲಿ ನಮ್ಮ ಒನ್ ಆಫ್ ದ ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲ, ನೀವು ಮಾತಾಡಿ. ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ, ಅಪ್ಪಾಜಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದಿನ ಈವ್ನಿಂಗು ಒಂದು 5:45 ಅಂತ ಅನ್ಕೋತೀನಿ. ಅವತ್ತೊಂದು ಕಾಲ್ ಬರುತ್ತೆ ನನಗೆ ಏನಕ್ಕೆ ಅಮ್ಮ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಕಾಲು. ಸರಿ, ಕಾಲ್ ಮಾಡಿದ್ರು, ನಾಳೆ ಬಂದು ಒಂದ್ಸಲ ಮೀಟ್ ಮಾಡಪ್ಪ ಅಂತ ಅಂದರು. ಸೊ ಹೋದೆ, ಮೀಟ್ ಮಾಡಿದೆ. ಅವಾಗ ಹೇಳಿದ್ರು, ಒಂದು ಸಿನಿಮಾ ಮಾಡೋಣ, ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದರು. ಸೊ ನಾನೊಂದಷ್ಟು ಬರ್ಕೊಂಡಿರ್ತೀನಿ. ಸೊ ಅಮ್ಮಂಗೆ ಹೇಳಿದ್ರೆ, ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಈ ಕತೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ನೋದು ಅವರಲ್ಲೇ ಹೇಳ್ತಾರೆ. ಸರಿ, ನಾನು ಅವ್ರ ಕತೆ ಹೇಳಿದೆ ಅಲ್ಲೇ. ಒಂದು ಸ್ಪಾಂಟೇನಿಯಸ್ ಆಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು. ಸೊ ಕತೆ ಹೇಳಿದೆ. ಅವ್ರಂದ್ರೆ ಇದು ಕತೆ ವರ್ಕ್ ಆಗಲ್ಲಪ್ಪ, ಬೇಡ, ಬೇರೆ ಯಾವುದಾದ್ರೂ ಮಾಡ್ಕೊಬಾ, ಟೈಮ್ ತಗೋ, ಅರ್ಜೆಂಟ್ ಇಲ್ಲ, ಸಿನಿಮಾ ಮಾಡೋಣ ಅಂದರು. ಬಟ್ ಮಾಡಬೇಕು ಅಂದರು,
ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು, ಏನು ಆಚೆಗಡೆ ಹೊರಗಡೆ ವಿಷಯ ಏನೂ ಗೊತ್ತಾಗಬಾರ್ದು. ಸರಿ ಅಮ್ಮ ನಾನು ಮೇಂಟೈನ್ ಮಾಡ್ತೀನಿ ಅಂತಂದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ. ನೀವು ನಂಬಲ್ಲ, ಆ ಕತೆನೂ ಅಮ್ಮ ರಿಜೆಕ್ಟ್ ಮಾಡಿದ್ರು. ಸರಿ ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದಾದಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿಗೆ ಬಂದಿದ್ದೀನಿ ಬಾಪ ಮೀಟ್ ಮಾಡು ಅಂದರು. ಯಾವುದಾದ್ರೂ ಕತೆ ಬರ್ಕೊಂಡಿದ್ದೀನಪ್ಪ ಅಂದರು. ಸರಿ, ಅವಾಗ ಈ ಕೊತ್ತಲವಾಡಿ ಬರೀ ಒಂದು ಲೈನ್ ಮಾತ್ರ ಇತ್ತು ಮೈಂಡಲ್ಲಿ. ಅಮ್ಮಂಗೆ ಈ ಕತೆ ಹೇಳಿದೆ, ಅಮ್ಮ ಇದು ಮೈಂಡಲ್ಲಿದೆ, ಕೇಳಿ ಇಷ್ಟ ಆಗಿದ್ರೆ. ಅಮ್ಮ ಈ ಕತೆ ಕೇಳಿದ ತಕ್ಷಣವೇ ಇದು ಚೆನ್ನಾಗಿದೆ, ಇದು ಮಾಡಪ್ಪ ಅಂತಂದರು. ಸೊ ನನಗೆ ಅಲ್ಲಿಂದ ಫಸ್ಟು ಓಂಕಾರ ಹಾಕ್ಕೊಟ್ರು. ಅದಾದಮೇಲೆ ಆ್ಯಸ್ ಇಟ್ ಈಸ್ ಏನು ಪ್ರೊಡಕ್ಷನ್ ಹೌಸು ರಿಜಿಸ್ಟ್ರೇಷನು ಅದು ಇದು ಎಲ್ಲ ಹೋಯಿತು. ಒಂದಿನ ಬಂದು ನನಗೆ ಅಫಿಷಿಯಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು. ಬರೀ ಒನ್ಲೈನ್ ಕತೆ ಇತ್ತು. ಇದಾದಮೇಲೆ ಕತೆ ಬರೆಯೋದಕ್ಕೆ ನಾನು 8 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಸೊ 8 ತಿಂಗಳು ಆದಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ, ನಂಗೆ ಅರ್ಜೆಂಟ್ ಇಲ್ಲ ಅಂತ. ಸರಿನಪ್ಪ ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು. ಆ ಮಧ್ಯದಲ್ಲೇ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ಶರಣ್ ಸರ್, ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊ ಬಂದಿದ್ವಿ. ಅದಾದಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿ ಆಯಿತು. ಸೊ ಅಮ್ಮವ್ರಿಗೆ ಪೂರ್ತಿ ಕತೆ ಹೇಳಿದೆ, ಓವರಾಲ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ. ಅವತ್ತೇ ಅಂದರು ಓಕೆನೇ ಸ್ಟಾರ್ಟ್ ಮಾಡಪ್ಪ ಅಂತಂದರು. ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು. ಸೊ ನಮ್ಮ ಮೈಂಡಲ್ಲಿ ಕತೆ ಬರಿಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ. ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ. ಒಬ್ಬ ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ. ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ, ಅಶೋಕ್ ನಾನಿಬ್ಬರು ಬೆಸ್ಟ್ ಫ್ರೆಂಡ್ಸು. ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನಂಗೆ ಪರಿಚಯ. ಸರಿ ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು, ಈ ಥರ ಕತೆ ಇದೆ ಅಂದರೆ ಬನ್ನಿ ಅಂದರು. ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದರು ಒಂದು ಕತೆನಂತ ಪೃಥ್ವಿ ಸರ್ಗೆ ಹೇಳಿದ್ದೆ. ಅದಾಗಿ ಬನ್ನಿ ಸರ್ ಮನೆಯಲ್ಲೇ ಇದ್ದೀನಿ ಬನ್ನಿ ಅಂತಂದರು. ಹೋದೆ, ಅವ್ರಿಗೂ ಓವರಾಲ್ ಓಪನಿಂಗ್ ಟು ಎಂಡ್ ಸೀನ್ವರೆಗೂ ಕತೆ ಹೇಳಿದೆ. ಅವರು ಅವತ್ತೇ ಓಕೆ ಮಾಡಿಬಿಟ್ರು. ಬೆಳಗ್ಗೆ ಅಮ್ಮಂಗೆ ಹೇಳಿದೆ, ಈವ್ನಿಂಗ್ ಹೀರೋ ಅವ್ರಿಗೆ ಹೇಳಿದೆ. ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ, ಅಮ್ಮ ಹೀರೋ ಅವ್ರು ಓಕೆ ಆಗಿದ್ದಾರೆ ಅಂತ. ಅದಾದಮೇಲೆ ಪಾತ್ರಗಳನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಮ್ಮ ರಾಜೇಶ್ ಸರ್ SP ಪರಶುರಾಮ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್ ಆ್ಯಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ. ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನಗೊಂದು ಕನಸಿತ್ತು, ಅಂದರೆ ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಅಂತ. ಅದಾಗಿರಲಿಲ್ಲ. ಅದಾದಮೇಲೆ ಒಂದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಹೋದೆ. ಅವತ್ತು ಸರ್ ಕತೆ ಹೇಳಿದೆ, ಇಲ್ಲ ಸರ್ ನೀವೇ ಮಾಡಬೇಕಾ ಪಾತ್ರನ ಅಂತ. ಸರ್ ನೀವು ಬಂದು ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಸರ್. ಆ ಪಾತ್ರನ ನೀವು ನಿಜವಾಗ್ಲೂ ಈ ಥರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತೀರ. ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದರೆ ಬರ್ತಾರೆ ಒಯ್ತಾರೆ, ಇನ್ಯಾರೋ ಕಳ್ಳನ ಹಿಡಿತಾರೆ, ಆ ಥರ ಅಲ್ಲ. ಒಬ್ಬರು ಪೊಲೀಸು ಯಾವ ಥರ ಮಾದರಿಯಾಗಿ ಒಂದು ಊರನ್ನ ಚೇಂಜ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಹೆಂಗೆ ಚೇಂಜ್ ಮಾಡ್ಬೋದು ಅನ್ನೋದನ್ನು ರಾಜೇಶ್ ಸರ್ ಮಾಡಿದ್ದಾರೆ. ಇದಾದಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ, ಬಾಬು ಅಂತ. ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇನ್ನೂ ಯಾರೂ ಆಯ್ಕೆ ಆಗಿರಲಿಲ್ಲ, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ. ನಾನು ಗರುಡಗಮನ ವೃಷಭ ವಾಹನ ಮೂವಿ ನೋಡಿದ್ದೆ. ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು. ಒಂದು ಅದೇ ಅವ್ರ ಪಾತ್ರದ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದೆ, ಸರಿ ಅವ್ರ ಕತೆ ಹೇಳಿದೆ. ಕತೆ ಅವ್ರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು. ಸರ್ ನಿಮಗೆ ನೆನಪಿರಬೇಕು, ಅಂದರೆ ನಾನು ನೀವು ಇಬ್ಬರು ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬ. ಅದಾದಮೇಲೆ ಮಾಡೋಣ ಅಂತ ಅಂದರು. ಸರಿ ಆ ಪಾತ್ರನೂ ಓಕೆ ಆಗೋಯ್ತು. ಅದಾದಮೇಲೆ ಸರ್ ಸ್ವಲ್ಪ ಬ್ಯುಸಿ ಇದ್ದರು ಬೇರೆ ಸಿನಿಮಾಗಳಲ್ಲಿ, ಆ ಡೇಟ್ ಹೊಂದಾಣಿಕೆಲ್ಲ ಅದು ಆಯ್ತಾ ಇರಲಿಲ್ಲ. ಆದಮೇಲೆ ಇಲ್ಲ ಸರ್ ನಂಗೆ ನೀವೇ ಮಾಡಲೇಬೇಕು ಆ ಪಾತ್ರ, ಯಾಕೆಂದರೆ ಬೇರೆಯವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು. ಅಮ್ಮವ್ರಿಗೆ ಹೇಳಿದೆ, ಅಮ್ಮವ್ರು ಬೇರೆ ಆಪ್ಷನ್ಸು ಕೊಟ್ಟರು ನನಗೆ. ಇಲ್ಲ ಅಮ್ಮ ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ, ಅವ್ರ ಜೊತೆನೇ ಮಾತಾಡ್ಸ್ಕೊತೀನಿ ಅಂತ. ಅದಾದಮೇಲೆ ಪಟ್ಟಿಡಿದು ಇಲ್ಲ ಸರ್ ನೀವೇ ಮಾಡಬೇಕು ಅಂತಂದೆ. ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ ಗೋಪಾಲ್ ಸರ್ನ, ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ಟರು, ಕ್ಯಾಮ್ರಾ ಮುಂದೆ ಬಂದರೆ ಅವರೊಂದು ದೈತ್ಯ ಪ್ರತಿಭೆ. ಸೊ ಅಲ್ಲಿ ಅವರು ಆ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ. ಸೊ ಪ್ರತಿ ಸೀನೂ ಅವಾಗಲೇ ರಾಜೇಶ್ ಸರ್ ಅಂದರು, ಅವರಿಬ್ರದ್ದು ಒಂದು ಸೀನ್ ಇದೆ, ಒಂದಲ್ಲ ಸುಮಾರು ಸೀನ್ಸ್ ಇದೆ. ಅದರಲ್ಲಿ ನನಗೆ ಒಂದು 2 ಸೀನು ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ದು ಸರ್. ಇವರಿಬ್ಬರದ್ದು ಒಂದು ಟಕಾಫರ್ ಇದೆ, ಅಲ್ಲಿ ಒಬ್ರಿಗಿಂತ ಒಬ್ಬರು ಹೊಡೆದಾಡ್ತಾ ಇದ್ದಾರೆ, ಅಂದರೆ ನೀನಾ ಅಂತ. ಆ ರೇಂಜಿಗೆ ಜಿದ್ದಿಗೆ ಬಿದ್ದು ಪರ್ಫಾರ್ಮ್ ಮಾಡಿದ್ದೆ ಸರ್. ಥ್ಯಾಂಕ್ ಯು ಸರ್, ನೀವು ನಂಗೆ ಕೊಟ್ಟಿದ್ದ ಸಪೋರ್ಟು ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್.
ಅದಾದಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ. ಕಾವ್ಯ ಅವರು ಸರಿ ಹೀರೋಯಿನ್ ಆಯ್ಕೆ ಆಗಿರಲಿಲ್ಲ. ನೀವು ನಂಬಲ್ಲ, ಒಂದೂವರೆ ಸಾವಿರ ಜನ ಹುಡುಗಿರ್ ಫೋಟೋ ಬಂದಿತ್ತು. ಯಾರೂ ಆಯ್ಕೆ ಆಯ್ತಿಲ್ಲ. ನಾನು ಬರೆದಿರೋ ಒಂದು ಪಾತ್ರಕ್ಕೆ ಯಾರೂ ಸೂಟ್ ಆಗ್ತಿಲ್ಲ. ನಮ್ಮಮ್ಮ ಸೀರಿಯಲ್ ಫೇವ್ರೇಟು, ಇಲ್ಲೇ ಬಂದಿದ್ದಾರೆ. ಅವ್ರದ್ದೊಂದು ಸೀರಿಯಲ್ ಹಾಕೊಂಡು ನೋಡಿದೆ, ಮನೇಲಿ ಹಿಂಗೆ ಹೋಗ್ತಾ ನೋಡಿದೆ. ಸರಿ ವಾಪಸ್ ಬಂದ್ಬಿಟ್ಟು ಅದೊಂದು ಫೋಟೋ ತೆಗೆದು ಮ್ಯಾನೇಜರ್ಗೆ ಕಳಿಸ್ದೆ, ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದ್ಬಿಟ್ಟು ಕೊಡಿ ಅಂತ. ಆಮೇಲೆ ಅವರು ಕಾಂಟ್ಯಾಕ್ಟ್ ಆದರು, ಕತೆ ಹೇಳಿದೆ. ಕತೆ ಹೇಳಿದ್ಮೇಲೂ ಸುಮಾರು ದಿನ ಅವರು ಆಟ ಆಡಿಸಿದ್ರು. ಇಲ್ಲ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ. ಅವ್ರಿಗೂ ಅವತ್ತು ಹೇಳಿದೆ, ನೀವು ಮಾಡಿ ಒಳ್ಳೆ ಪ್ರೊಡಕ್ಷನ್ ಹೌಸು, ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ. ಸೊ ಜೀವ 100% ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನನಗೆ ಇಲ್ಲಿ ತಂದು ಕೂರಿಸಿರೋದು ನೀವುಗಳು ಕೊಟ್ಟಿರೋ ಸಪೋರ್ಟು. ಬಿಕಾಸ್ ಆಫ್ ನನಗೆ ಒಂದಿನೂ ಶೂಟಿಂಗಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ. ಮಳೆ ಗಾಳಿ ತುಂಬ ಇತ್ತು. ಆ ಬಿಸಿಲು, ರಾಜೇಶ್ ಸರ್ ಅವಾಗಲೇ ಹೇಳ್ದಂಗೆ ನಾವು ತಲಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 45-46 ಡಿಗ್ರಿ ಇತ್ತು. ಅವಾಗಲೂ ಕೂಡ ಯಾರೂ ಏನೂ ಅಂದ್ಕೊಳ್ಳದೆ ನಾವು ಇದು ಹಾಕ್ಸಿರ್ಲಿಲ್ಲ, ಟೆಂಟು ಕೂಡ ಹಾಕ್ಸಿರ್ಲಿಲ್ಲ. ರಿವರ್ ಒಳಗಡೆ ಮಾಡ್ತಾಯಿದ್ವಿ, ರಿವರ್ ರಿಫ್ಲೆಕ್ಷನ್ ಆಗ್ತಾಯಿತ್ತು ನೀರು. ಇದರಲ್ಲೂ ರಾಜೇಶ್ ಸರು, ಗೋಪಾಲ್ ಸರು, ಹೀರೋಯಿನ್ ಎಲ್ಲರೂ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ಒಬ್ಬ ಡೈರೆಕ್ಟ್ರಿಗೆ ಮೇಜರ್ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ಸೊ ಅವ್ನು ಏನೇ ಅಂದ್ಕೊಂಡ್ರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಬೇಕು. ಇಲ್ಲ ಇವ್ರು ಹಿಂಗೆ ಹೋಗ್ಬೇಕು ಅಂತ. ಸೊ ಇವರೆಲ್ಲ ನನ್ನನ್ನು ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ. ಇದಾದಮೇಲೆ ರಘುರಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಮ್ಮ ಪಾತ್ರ ನೀವು ಮಾಡಿದಂಥ ಪಾತ್ರನ 100% ಥಿಯೇಟ್ರಲ್ಲಿ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ. ಇದಾದಮೇಲೆ ರಘು ನಿಡಿವಳ್ಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ಸಂಭಾಷಣೆ ಮಾಡಿಕೊಟ್ಟಿದ್ದೀರಾ. ವೇಲು ಸರ್, ನಿಮ್ಮ ಆಡಿಯೋ ಕಂಪನಿಲಿ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ಕೊತಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ, ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮೇಜರಾಗಿ ನೀವೇನು ನೋಡಿದ್ರಿ ವಿಜುವಲ್ಸ್ನ, ಇದು ನಮ್ಮ ಕ್ಯಾಮ್ರಾಮನ್ ಅವರು ಕಾರ್ತಿಕ್ ಅಂತ. ಅವರು ಈ ಹಿಂದೆ ಹೊಯ್ಸಳ ಅಂತ ಮೂವಿ ಮಾಡಿದರು. ಅವ್ರದ್ದು ಇವತ್ತು ಶೂಟ್ ಇರೋ ಕಾರಣ ಅವ್ರು ಬಂದಿಲ್ಲ. ಸೊ ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಇದಾದಮೇಲೆ ನಮ್ಮ ಎಡಿಟರು ವಿಜುವಲ್ಸ್ ಏನು ಕಟ್ ಮಾಡಿದ್ದಾರೆ, ಅವರು ನಮ್ಮ ಪವನ್ ರಾಮಿ ಶೆಟ್ಟಿ ಅಂತ, ಅವರು UK ಸೊ ಅವ್ರು ಅಲ್ಲಿಂದನೇ ವಿಜುವಲ್ಸ್ ಕಟ್ ಮಾಡಿ ಏನು ಬೇಕು ನಾನು ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾರೋ ರಿಸೀವ್ ಮಾಡ್ತಾರೆ. ಸೊ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲಾಸ್ಟ್ ಒನ್, ನೀವೆಲ್ಲ ಏನು ಈ ಪೋಸ್ಟರ್ಸ್ನ ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಏನು ಪೋಸ್ಟರ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅವರು ದಿನೇಶ್ ಕಾರ್ತಿಕ್ ಅಂತ ಚೆನ್ನೈಯಲ್ಲಿದ್ದಾರೆ. ಸೊ ಅದ್ಭುತವಾದ ಪೋಸ್ಟರ್ಸ್ಗಳನ್ನ ಮಾಡಿಕೊಟ್ಟು ನಿಮ್ಮನ್ನು ತಲುಪೋದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇಲ್ಲಿಂದಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಹಿಂಗೆ ಅಂದರೆ ಹಾಡು ಬರೋಕ್ಕಿಂತ ಮುಂಚೆನೇ ಪೇಮೆಂಟ್ ಬಂದುಬಿಟ್ಟಿದ್ದು. ನಾನು ಇದೇನು ಸರ್ ಹಿಂಗೆ ಇಲ್ಲ ಮೇಡಮ್ ಕಡೆಯಿಂದ ಮಾಡಿಸಿದ್ದೀವಿ, ಮೇಡಮ್ ಅನ್ನೋದು ಬಿಟ್ಟರೆ ಯಾರು ಅಂತ ನನಗೆ ದೇವರೇ ಗೊತ್ತಿಲ್ಲ. ಸೊ ಹಾಡು ಬರ್ದಾಯಿತು, ಎಲ್ಲ ಆಯಿತು. ಸಿನಿಮಾ ಇತ್ತೀಚೆಗೆ ಒಂದು ಸಿನಿಮಾದಿನ ಒಂದು ಕಂಟೆಂಟ್ ಈ ಥರ ಇದು ಮಾಡಿದಾಗ ಮೀಡಿಯಾದಲ್ಲಿ ನನಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಈ ಸಿನಿಮಾ ಡೈರೆಕ್ಟ್ ನಂಬರ್ ಕೊಡಿ, ಸಿನಿಮಾ ಬಗ್ಗೆ. ನನಗೆ ಏನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದಾರೆ. ವಿಷಯ ಗೊತ್ತಾದಾಗ ನಾನು ಕೇಳಿದೆ, ಹೌದಾ ಸರ್ ಇದು ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದು ಹೇಳಲೇಬೇಕು ಮೇಡಮ್ ಬಗ್ಗೆ, ಸರ್ ಬಗ್ಗೆ. ರೀಸೆಂಟಾಗಿ ಅವರ ಹೆಸರು ಮೀಡಿಯಾದಲ್ಲಿ ಎಲ್ಲ ಬಂದಮೇಲೆ ಅನೌನ್ಸ್ ಆದಮೇಲೆ ಅವರು ಸರ್ ಜೊತೆ ಮಾತಾಡ್ತಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಗೆ ಕಾಲ್ ಮಾಡಿಬಿಟ್ಟು ಕೆಲಸದ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಡ್ರೈವ್ ಮಾಡ್ತಾ ಇದ್ದಿದ್ದಿಂದ ಕಾಲ್ ತಗೊಳಕ್ಕಾಗಿಲ್ಲ, ಕ್ಷಮೆ ಇರಲಿ ಮೇಡಮ್. ಸೊ ತುಂಬ ಖುಷಿ ಆಯಿತು ಇಂಥ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದಕ್ಕೆ. ಹಾಗೆ ನಿರ್ದೇಶಕರು ಸಿಕ್ಕಿ ನನಗೆ ಟೀಸರ್ ತೋರಿಸಿದ್ರು, ಹಾಡನ್ನು ತೋರಿಸಿದ್ರು ಮುಂಚೆ. ನನಗೆ ತುಂಬ ಒಂದು ಉತ್ಸುಕತೆ ಇತ್ತು, ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಹೇಗಿರುತ್ತೆ, ಹಾಡನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯಬಲ್ಲ, ಇಂಡಸ್ಟ್ರಿಯನ್ನು ಆಳಬಲ್ಲಂಥ ಒಂದು ಪ್ರತಿಭೆ, ಅಷ್ಟೇ ಸಿಂಪಲ್ ಆಗಿರ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಲೇಬೇಕು. ಆತ್ಮೀಯವಾದಂಥ ಒಂದು ಸಂಬಂಧ, ಹಲವಾರು ಹಾಡುಗಳನ್ನು ಬರೆದಿದ್ದೀನಿ ಅವರಿಗೆ. ಅವ್ರ ಬಗ್ಗೆ ಒಂದೇ ಏನನ್ನು ಹೇಳೋದಾದ್ರೆ, ವ್ಯಕ್ತಿತ್ವದಲ್ಲಿ ಪ್ರತಿಭೆಯಲ್ಲಿ ಅಬ್ಬರ ಅಂತ ಹೇಳ್ಬೋದು. ಅಷ್ಟು ಒಬ್ಬ ಪ್ರತಿಭಾನ್ವಿತ ನಟ ಅವರು. ಸಂಗೀತ ನಿರ್ದೇಶಕರು ಅಭಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅದ್ಭುತ ಕೆಲಸ ಮಾಡಿದ್ರು ಅಭಿ ಅವರು. ವಿಕಾಸ್ ವಸಿಷ್ಠ ಅವರ ಕಂಪೋಸಿಷನ್ಗಳಂದ್ರೆ ನನಗೆ ತುಂಬ ಇಷ್ಟ. ಅತಿ ಬೇಗ ಬರೆಸಿಕೊಳ್ಳುವಂಥ ಟ್ಯೂನ್ಗಳನ್ನು ಮಾಡ್ತಾರೆ. ಏನು ಹಾಡು ನೋಡಿದ್ರಿ ನೀವು, ಹಾಡು ನನಗೆ ತುಂಬ ಆತ್ಮೀಯವಾದಂಥ ಹಾಡು. ಒಂದೇ ವರ್ಷನಲ್ಲೇ ಬರ್ಸ್ಕೊಂಡಂಥ ಹಾಡು, ಅಷ್ಟೇ ಬ್ಯೂಟಿಫುಲ್ ಆಗಿ ವಿಜುವಲ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸಂಪೂರ್ಣ ತಂಡಕ್ಕೆ. ಶರಣ್ ಸರ್, ನಿನ್ನೆ ತಾನೇ ನಾನು ಲೈಫ್ ರ್ಯಾಂಬೋ ಸಿನಿಮಾ ನೋಡ್ತಾ ಇದ್ವಿ, ಬೋರ್ ಆಗ್ತಿದೆ ನಗಬೇಕು ಅಂತ ರ್ಯಾಂಬೋ ಸಿನಿಮಾ ನೋಡ್ತಾ ಅಷ್ಟು ಇಷ್ಟ. ನೀವು ಬಂದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಡುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇರುವಂಥ ಲಹರಿ ಸಂಸ್ಥೆಗೆ ಧನ್ಯವಾದ. ಥ್ಯಾಂಕ್ ಯು ಸರ್.
ಪ್ರೈಸ್ ಅಂತ ಹೇಳ್ಬೋದು. ಬಟ್ ಕೆಲಸ ತಗೊಳ್ಳೋ ರೀತಿ ಇತ್ತಲ್ಲ ರಾಜ್ ಸರ್, ನಿಜವಾಗ್ಲೂ ಹೇಳ್ತೀನಿ, ಅದೊಂದು ಭಯನೋ ಅಥವಾ ಜವಾಬ್ದಾರಿ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರ ಕೆಲಸ ತಗೊಂಡಿದ್ರೆ ಫಸ್ಟ್ ವಿಕಾಸ್ ಸರ್ ಅವರು ಬಂದಾಗ ಸರ್ ಇಂಥ ಒಂದು ಸೆಂಟಿಮೆಂಟ್ ಒಂದು ಮೆಲೋಡಿ ಇದೆ ಸರ್, KGF ಅಮ್ಮ ಇದೆಯಲ್ಲ ಆ ಥರದಲ್ಲಿ ಇದು ಬೇರೆ ಥರದ ಮೆಲೋಡಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅವರು ಹೀರೋ ಯಾರು ಏನಂತ ಹೇಳ್ತಾ ಇದ್ದೀರಾ, ಒಂದು ಟ್ಯೂನ್ ತಗೊಂಡ್ಬಂದ್ರು, ಈ ತರ ಹಿಂಗೆ ಚೆನ್ನಾಗಿ ನೋಡಿ ಸರ್ ಅಂದ್ಬಿಟ್ಟು ಹಾಡು ಬರೆದ ಮೇಲೆ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಒಂದ್ಸರಿ ಕೇಳಿಸಿದ್ರು. ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ ಸಾಂಗು. ಅವಾಗ ಏನಂದ್ರೆ ಹೀರೋ ಅಂತ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ, ಸರ್ ಏನೋ ಹೊಸಬ್ರು ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ. ಕೆಲವೊಂದ್ಸರಿ ಹಾಡುಗಳು ಬರೆದಿರ್ತೀವಿ, ಹೀರೋ ಗೊತ್ತಿರಲ್ಲ ಅಥವಾ ಒಂದು ತಂಡ ಗೊತ್ತಿರಲ್ಲ, ಹಾಡು ಒಂದೊಂದ್ಸರಿ ಮೂಲೆಯಲ್ಲಿ ಉಳಿದ್ಬಿಡ್ತು. ಬಟ್ ನನಗನ್ಸಿದ್ದು ಈ ಸಾಂಗ್ ಬರೆದಿದ್ದೀನಿ, ಅಟ್ಲೀಸ್ಟ್ ಒಂದು ಒಳ್ಳೆ ಮುಖ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಮುಹೂರ್ತಕ್ಕೆ ಹೋದಾಗ ಗೊತ್ತಾಯ್ತು ಪೃಥ್ವಿ ಸರ್ ಹೀರೋ ಆಗಿದ್ದಾರೆ ಅಂತ. ಹಬ್ಬ ಪರವಾಗಿಲ್ಲ, ನಾನು ಸಾಂಗ್ ಉಳ್ಕಂತು ಅಂತ. ಅದಾದ್ಮೇಲೆ ರಘು ನಿಡ್ವಾಳಿ ಸರ್ ಬಂದಿದ್ರು, ಹಬ್ಬ ಪರವಾಗಿಲ್ಲ, ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ ಅಂತ. ಅದಾದ ನಂತರ ಸಿನಿಮಾ ಆದ್ಮೇಲೆ ಒಂದ್ಸರಿ ಸಿನಿಮಾ ನೋಡಕ್ ತೋರಿಸಿದ್ರು. ಸಿನಿಮಾ ನೋಡಿದ್ರೆ ಈಗ ನೀವೇನ್ ಟೀಸರ್ ನೋಡಿದ್ರಿ ಸರ್, ಗ್ಲಿಮ್ಸ್ ಅಲ್ಲಿಂದ ಶುರು ಮಾಡಿದ್ರು. ಅವತ್ತೇ ಅನ್ಕೊಂಡಿದ್ದೆ ಸರ್ ನಿಮ್ದೊಂದು ಒಳ್ಳೆ ಪ್ರಯತ್ನ, ನಿಜವಾಗ್ಲೂ ಗ್ಯಾರಂಟಿ ಜನಕ್ಕೆ ಇಷ್ಟ ಆಗುತ್ತೆ. ಬಟ್ ಇದನ್ನ ತಲುಪ್ಸಕ್ಕೆ ಒಂದು ವೇದಿಕೆ ತಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಫೂರ್ತಿಯಾಗಿ ಹೇಳಿದೆ. ನಾನೇನು ಅನ್ಕೊಂಡಿದ್ದೆ ಅದು ಹೇಳ್ತಿದ್ದೀನಿ ಸರ್, ಸಾರಿ. ಅನ್ಕೊಂಡಿದ್ದೆ ಸಾಂಗ್ ಎಷ್ಟೆಲ್ಲ ಚೆನ್ನಾಗಿದೆ, ಒಂದು ಲಹರಿ ಅಂತ ಕಂಪನಿ ಸಿಕ್ಕರೆ ಸೂಪರ್ ಆಗಿರ್ತ ಸರ್ ಅನ್ಕೊಂಡಿದ್ದೆ. ನಿಜವಾಗ್ಲೂ ಅದು ಏನೋ ಗೊತ್ತಿಲ್ಲ, ಅವ್ರಿಗೆ ಹೋಯ್ತು. ಅದಾದ ನಂತರ ಸರ್ ಒಂದು ಸಿನಿಮಾನ ಒಂದು ಪ್ರೊಡಕ್ಷನ್ ಅಂತಂದೇಳಿ ಸಿಕ್ಬಿಟ್ರೆ ನಿಜವಾಗ್ಲೂ ನೀವು ಗೆಲ್ತೀರ ಅಂತ ಹೇಳ್ತಿದ್ದೆ. ನನ್ನ ಮಾತು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಸರ್. 100% ನಿಮ್ಗೊಂದು ದೊಡ್ಡ ಭವಿಷ್ಯ ಇದೆ ಸರ್. ಸಿನಿಮಾನ ನಾನು ನೋಡಿದ್ದೀನಿ ಸರ್, 100% ಎಲ್ರಿಗೂ ಹೇಳ್ಕೊಂತೀನಿ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ನೀವು ಇದುವರೆಗೂ ಪೃಥ್ವಿ ಅಂಬರ್ ಸರ್ ಏನು ನೋಡಿದ್ರು ಇದರಲ್ಲಿ ಬೇರೆ ಥರ ನೋಡ್ತೀರಾ. ಜೊತೆಗೆ ರಾಜೇಶ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ಮಾನಸ ಮೇಡಮ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ನಮ್ಮ ಗೋಪಾಲ್ ಸರ್. ನಿಜವಾಗ್ಲೂ ನೀವು ಇದುವರೆಗೂ ಏನು ಪರಭಾಷೆ ನಟರು ನೀವು ಹೇಳ್ತಿರೋ ಅಥವಾ ನಮ್ಮ ಕನ್ನಡದಿಂದ ಹೋದವ್ರು ನೀವು ಹೇಳ್ತಿರೋ, ನಮ್ಮ ಪ್ರಕಾಶ್ ರೈ ಆಗಿರ್ಬೋದು, ನಾನಾ ಪಾಟೇಕರ್ ಆಗಿರ್ಬೋದು, ಈಗ ವಿಜಯ್ ಶತಪಥಿ ಏನಂತ ಹೇಳ್ತಿರೋ ಅಂಥ ಟ್ಯಾಲೆಂಟ್ ಆ ಸಾಲಲ್ಲಿ ಗೋಪಾಲ್ ಸರ್ ಈ ಸಿನಿಮಾದಲ್ಲಿ ನಿಲ್ತಾರೆ. ಅಷ್ಟು ತಿಂದಾಕಿದ್ದಾರೆ. ನಿಜವಾಗ್ಲೂ ನನಗೆ ಅನ್ಸಿದೆ ಅಂದ್ರೆ ಇಲ್ಲಿ ಮಾತಾಡಕ್ಕೆ ಅಷ್ಟು ಮುಜುಗರ ಪಟ್ರು. ಬಟ್ ಸಿನಿಮಾದಲ್ಲಿ ಅವ್ರ ನಟನೆ, ಅವ್ರ ಪಾತ್ರ 100% ಪ್ರತಿಯೊಬ್ಬರಿಗೂ ಒಂದು ಹೆಸರು ಬರುತ್ತೆ ಸಿನಿಮಾ ಮುತ್ತ ಆದ ತಕ್ಷಣ. ಅವ್ರೇನು ಬಾಬು ಅಂತ ಹೇಳಿದ್ರು ಸರ್, ಈ ಸಿನಿಮಾ ಮೂಲಕ ಬಾಬು ಆಗಿ ಗುರುತಿಸ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಇಡೀ ತಂಡಕ್ಕೆ. ಜೊತೆಗೆ ಅಭಿನಂದನ್ ಸರ್ ಆ್ಯಂಡ್ ವಿಕಾಸ್ ಸರ್ ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಸರ್ ನಿರ್ದೇಶಕರಿಗೆ ನಿಮಗೂ ಧನ್ಯವಾದಗಳು. ಅಮ್ಮ ಥ್ಯಾಂಕ್ ಯು. ಒಂದು ಚಿತ್ರ ಇನ್ನು ಹಲವಾರು ಇದೇ ಥರ ಹೊಸ ಪ್ರತಿಭೆಯನ್ನು ಇಟ್ಟುಕೊಂಡು ಗುರುತಿಸಿ. ಥ್ಯಾಂಕ್ ಯು. ಒಂದು ಡೈಲಾಗು ವಿಸಿಲ್ ಹೊಡಿಬೇಕಂತ ಅನಿಸ್ತಾ ಇದೆ. ಏನು ಡೈಲಾಗ್ ಸರ್, ಯಾವಾಗ ಬರುತ್ತೆ? ಇರ್ಲಿ ಪರವಾಗಿಲ್ಲ, ನಾನು ಗುರ್ತಿಸ್ಕೊಳ್ಳಿಲ್ಲ ಅಂದ್ರೆ ಟೀಸರ್ ಗುರ್ತಿಸ್ಕೊಂಡಿದೆಯಲ್ಲ, ಸಿನಿಮಾಗಿದ್ರೆ ಎಲ್ಲ. ನಿಮ್ ಡೈಲಾಗ್ಸ್ಗೋಸ್ಕರ ನಾವು ಕಾಯ್ತಾ ಇದ್ವಿ, ನೀವ್ ಇದೀರಾ ಟೀಸರ್ ಡೈಲಾಗ್ಸ್ ಇಲ್ಲ. ಬಟ್ ಇದನ್ನ ನೋಡಿ ನಿಮ್ಗೆ ಹೆಂಗ ಅನ್ಸ್ತಾ ಇದೆ? ನಾನು ಡೈಲಾಗ್ಸ್ ಬರ್ತಿದ್ದೀನಿ, ಟೀಸರ್ ಮಾತ್ರ ನಾನು ಡೈಲಾಗ್ಸ್ ಹಾಕಿಲ್ಲ ಅಂತ ಏನಾದ್ರು ಅನ್ಸ್ತಾ ನಿಮ್ಗೆ? ಇಲ್ಲ ಮೇಡಮ್, ಬೇಜಾರಾಗಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾಗಿದ್ರೆ ಮಾತ್ರ ಎಲ್ಲರೂ ಗೆಲ್ಲೋದು. ಮುಂಚೆನೇ ತೋರಿಸಿದ್ರು ಟೀಸರು, ಬಟ್ ಖುಷಿ ಇದೆ. ಅಂದರೆ ಅವ್ರು ಹೇಳಿದ್ದಕ್ಕಿಂತ ವಿಜುವಲ್ ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಖುಷಿ ಇವತ್ತಿನ ದಿನ. ಏನಕ್ಕೆ ಅಂದರೆ ಸಾಕಷ್ಟು ರೀಸನ್ಗಳಿದೆ. ಮೊದಲನೇದಾಗಿ ಶರಣ್ ಸರ್ ಬಂದಿದ್ದು, ನಾನು ಅವ್ರ ಸಿನಿಮಾದಿಂದ ಡೈಲಾಗ್ ರೈಟರ್ ಆಗಿದ್ದು. ಬುಲೆಟ್ ಬಸ್ಸೆ ಸಿನಿಮಾದಿಂದ ಶುರು ಮಾಡಿದ್ದು ನನ್ನ ಜರ್ನಿ ಡೈಲಾಗ್ ರೈಟರ್ ಆಗಿ. ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಒಂದು 3 ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ಈ ವೇದಿಕೆಯಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಸರ್. ಮತ್ತು PA ಪ್ರೊಡಕ್ಷನ್ ಅವರ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ. ಈ ನೇಟಿವಿಟಿ ಅಂತ ಹೇಳಿದ್ರಲ್ಲ, ಯೂಶ್ವಲಿ ಈ ಥರದ್ದು ಸಿನಿಮಾ ಮಾಡಬೇಕಾದ್ರೆ ನಾನು ಸ್ವಲ್ಪ ನನ್ನ ತಾಯಿ ಜೊತೆ ಜಾಸ್ತಿ ಫೋನಲ್ಲಿ ಮಾತಾಡ್ತೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅವರು ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ, ಬೆಂಗಳೂರಿಗೆ ಬಂದು ಆ ಪದಗಳೆಲ್ಲ ಮರ್ತೋಗಿದ್ದೀನಿ. ಅವ್ರು ಮಾತಾಡಬೇಕಾದ್ರೆ ತುಂಬ ಕಿವಿಗೆ ಬೀಳ್ತಾ ಇರುತ್ತೆ. ಆ ಥರದ್ದು ಈ ಸಿನಿಮಾ ಮಾಡುವಾಗ ಆಗಿದ್ದು. ಹಂಗೆ ಅಮ್ಮ ಫೋನ್ ಮಾಡಿದ್ರಲ್ಲ, ಅವ್ರು ಮಾತಾಡಿದ ತಕ್ಷಣ ನಾನು ಕನೆಕ್ಟ್ ಆಗಿದ್ದೆ ಅಂದರೆ ನಮ್ಮ ಪ್ರಾಂತ್ಯದ ಅವ್ರ ಭಾಷೆ. ಅವ್ರ ಹತ್ರ ಒಂದು 2 hours ಮಾತಾಡಿದೆ. ನಮ್ಮ ತಾಯಿ ಜೊತೆ ಮಾತಾಡ್ದಂಗೆ ಅನ್ನಿಸ್ತಾ ಇದೆಯಲ್ಲ, ಅಂದರೆ ಅವ್ರ ಪದ ಬಳಕೆ ಎಲ್ಲ ಏನಿದೆಯಲ್ಲ ಅದು ನನಗೆ ಸ್ವಲ್ಪ ಮರ್ತೋಗಿದೆ. ಬಟ್ ಆ ಥರದ್ದು ಒಂದು ಖುಷಿ ವಿಚಾರ. ಮತ್ತು ರಾಜ್ ಅವರು ಕೂಡ ರೈಟ್ರು. ನನಗೆ ಈಗ ಹೇಳಿದಾಗ ನೀವು ಬರೀಬೇಕಂದಾಗ ನನಗೊಂದು ಸ್ವಲ್ಪ ಇರುತ್ತೆ, ಅಂದರೆ ಇವರು ರೈಟ್ರ್ ಆಗಿರೋದ್ರಿಂದ ಅವ್ರು ಹೇಗೆ ಸ್ಯಾಟಿಸ್ಫೈ ಆಗ್ತಾರೋ ಇಲ್ವೋ ಅನ್ನೋ ಥರದ್ದು. ಅದಾದಮೇಲೆ ಅವ್ರು ಜನರಲ್ಲಾಗಿ ಮಾತಾಡಬೇಕಾದ್ರೆ ಕೇಳಿದೆ ಯಾರ್ಯಾರ ಹತ್ರ ಕೆಲಸ ಮಾಡಿದ್ದೀರಾ ಅಂತ. ರವಿ ಶ್ರೀವತ್ಸ ಸರು ಮತ್ತು KV ರಾಜು ಸರ್ ಅಂತಂದರು. ಅವ್ರು ಮಾಡಿರೋ ಕಥೆಯಲ್ಲೂ ಸ್ವಲ್ಪ ಒಂದು ಬಂಡಾಯ ಇದೆ.
ಅವಾಗ ಈ ಕಥೆಯಲ್ಲಿ ನಾನು ತುಂಬ ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ದಾಗ ನನಗೆ ಅನ್ನಿಸ್ತು ಏನಾದರೂ ಸ್ವಲ್ಪ ಟ್ರೈ ಮಾಡ್ಬೋದಾ ಕೆ ವಿ ರಾಜು ಸರ್ ಅವ್ರ ಸ್ಟೈಲ್ನ ಅಂತ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಒಂದು ಆ ಥರ ಏನಾದ್ರು ಮಾಡೋದಕ್ಕೆ ಅಂತ. ಯಾಕೆಂದರೆ ಪ್ರತಿ ಪಿಕ್ಚರು ಬೇರೆ ಅಲ್ವಾ. ಸೊ ಹಂಗಾಗಿ ಇದರಲ್ಲಿ ಆ ಥರದ್ದೊಂದು ಟ್ರೈ ಮಾಡಿದ್ದೀನಿ. ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಯಿತು ಕೂಡ. ಅದು ನನಗೆ ತುಂಬ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಸಿನಿಮಾ ಆಸ್ ಎ ಫೈಟ್ ಮಾಸ್ಟರ್ ಆಗಿ. ಡೈರೆಕ್ಟರ್ ಸರು ಚಾನ್ಸ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸರ್. ಆಮೇಲೆ ಪೃಥ್ವಿ ಅಂಬರ್ ಸರ್ ಫೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಡೂಪ್ ಏನೂ ಯೂಸ್ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಶರಣ್ ಸರ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಪುಷ್ಪಾ ಮೇಡಮ್ಸ್ ಆ್ಯಂಡ್ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. PA ಪ್ರೊಡಕ್ಷನ್ಸ್ನ ಕೊತ್ತವಾಡಿ ನನಗೂ ಸರ್ಪ್ರೈಸ್ ಈ ಸಿನಿಮಾ ಫಸ್ಟು ಮಾಡಿದಾಗ. ಡೈರೆಕ್ಟರ್ ಸರ್ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು, ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕು ಇದಕ್ಕೆ ಅಂದಾಗ, ಸರಿ ಸರ್ ಮಾಡೋಣ, ಫಸ್ಟ್ ಒಂದು ಸ್ಯಾಂಪಲ್ ವರ್ಕ್ ಮಾಡಿ ಶುರು ಮಾಡಿದ್ವಿ ಕೆಲಸ ಇದಕ್ಕೆ. ಒಂದೊಂದು ಸೀನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಒಂದು ತುಂಬ ವಾವ್ ಫ್ಯಾಕ್ಟರ್ಸ್ ಇತ್ತು. ಎಸ್ಪೆಷಲಿ ಎಷ್ಟೋ ಸೀನ್ಗಳು, ಎಂಟ್ರಿ ಸೀನ್ಗಳು ತುಂಬ ವಾವ್ ಫ್ಯಾಕ್ಟರ್ಸ್ ಅನಿಸ್ತಿತ್ತು ಸ್ಕೋರ್ ಮಾಡ್ಬೇಕಾದ್ರೆ. ಎಸ್ಪೆಷಲಿ ಪೃಥ್ವಿ ಸರ್ ಎಂಟ್ರಿ ಬಂದಾಗಲಿ, ಗೋಪಾಲ್ ಸರ್ ಎಂಟ್ರಿ ಬಂದಾಗಲಿ ತುಂಬ ಅಮೇಜ್ ಆಗ್ತಿತ್ತು ಮಾಡ್ಬೇಕಾದ್ರೆ. ಸರ್ ಏನು ಸರ್ ವಿಜುವಲ್ಸ್ ಈ ಥರ ಇದೆ ಅಂತ ಅನ್ಕೋತಿದ್ವಿ, ಬಟ್ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಾರು ಅಂತ. ಎದೆ ಗಟ್ಟಿಗಿಟ್ಕೊಳ್ಳಿ ಅಭಿನಂದನ್ ಅಂತ ಹೇಳ್ತೀನಿ, ನಿಮಗೆ ಟೈಮ್ ಬರುತ್ತೆ ಹೇಳ್ತೀನಿ ಸರ್ ಹೇಳ್ತಿದ್ರು ಡೈರೆಕ್ಟರ್ ಸರ್. ಸರಿ ಸರ್ ಆಯಿತು. ಆಲ್ಮೋಸ್ಟ್ ಸ್ಕೋರ್ ಮುಗಿಸಿದ್ವಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಒಂದಿನ ಬಂದು ಸರ್ ಇವತ್ತೊಂದು ದಿನ ಹೋಗ್ಬೇಕು ಆಚೆ ಕಡೆ ಬನ್ನಿ ಅಂತ. ಸೊ ಅವಾಗ ಅಮ್ಮ ಗೊತ್ತಾಯಿತು ಪ್ರೊಡಕ್ಷನ್ ಜಮಾ ಮಾಡಿರೋದು ಅಂತ. ಅದು ಒಂದು ದೊಡ್ಡ ಖುಷಿ. ಬಿಕಾಸ್ ಎಸ್ ಸರ್ ಫ್ಯಾನ್ ಆಗಿ ಅಮ್ಮ ಪ್ರೊಡ್ಯೂಸ್ ಮಾಡೋದು ಗೊತ್ತಾದಾಗ ತುಂಬ ಖುಷಿ ಆಯಿತು. ಲಕ್ಕಿ ಅಂತ ಹೇಳ್ಕೊತೀನಿ, ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ತುಂಬ ಖುಷಿ ಆಯಿತು. ಸಿನಿಮಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬ ಖುಷಿ ಇದೆ ಈ ಸಿನಿಮಾ ಕೆಲಸ ಮಾಡಿರೋದು. ಇಷ್ಟು ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಹಾಡುಗಳನ್ನ ಸಂಯೋಜಿಸುವ ಒಂದು ಸುವರ್ಣ ಅವಕಾಶ ರಾಜು ಸರ್ ನನಗೆ ಕೊಟ್ಟರು. ನನ್ನ ಲೈಫಲ್ಲಿ ಕೂಡ ಅವರು ನನ್ನ ವಿದ್ಯೆನ ಟ್ಯಾಲೆಂಟ್ನ ಗುರುತಿಸಿ ಅವರು ಮುಂಚೆ ನನಗೆ ಸಾಕಾಗಿ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಯಾವತ್ತೂ ಅವರಿಗೆ ಚಿರಋಣಿ. ಎರಡನೇದಾಗಿ ಅಮ್ಮ ಅವರು, ಏನು ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಮ್ಮವರು ಪ್ರೊಡಕ್ಷನ್ನು ಸರ್ಪ್ರೈಸು ಅಂತ ಹೇಳ್ತಾ ಇದ್ರು, ಬಟ್ ನಾನು ಒಬ್ಬನೇ ಅನ್ಸುತ್ತೆ ಸರ್ಪ್ರೈಸ್ ಇರಲಿಲ್ಲ ನನಗೆ. ಸೊ ರಾಜು ಸರ್ ಕಂಪೋಸ್ ಮಾಡುವಾಗ ಸ್ವಲ್ಪ ನನಗೆ ಅದ್ರ ಬಗ್ಗೆ ಹೇಳಿದರು. ಸೊ ಅದರಿಂದ ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅಮ್ಮ ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಹಾಡುಗಳನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಒಂದು ಒಳ್ಳೆ ಕೇಳೋ ಒಂದು ಪೊಸಿಷನ್ಗೆ ತಂದರು. ಥ್ಯಾಂಕ್ ಯು. ಆ್ಯಂಡ್ ನನ್ನ ಎರಡನೇ ತಂದೆ ಅಂತಲೇ ಹೇಳ್ಬೋದು ವೇಲು ಸರ್ ಅವರು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ 10ನೇ ವರ್ಷದಲ್ಲೇ ಅವರು ನನ್ನ ಆಡಿಯೋ ಆಲ್ಬಮ್ನ ರಿಲೀಸ್ ಮಾಡಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಥವ್ರು. ಥ್ಯಾಂಕ್ ಯು ಸರ್. ನನ್ನ ತಂದೆ ಇದ್ದಿದ್ರೆ ಇವತ್ತು ಚೆನ್ನಾಗಿರೋದಿಲ್ಲ, ಬರೋಕ್ಕಾಗಲಿಲ್ಲ ಸರ್. ಖಂಡಿತ ಇನ್ನೊಂದು ನನಗೆ ಇದರಿಂದ ತುಂಬ ಖುಷಿಯಾಗಿರೋದಂದರೆ, ಇಲ್ಲಿ ಯಾರು ಹೊಸ ಆಚೆ ಅಥವಾ ಬೇರೆ ಇಂಡಸ್ಟ್ರಿ ಸಿಂಗರ್ಸ್ನ ನಾವು ಯಾರನ್ನು ಕರೆಸಿಲ್ಲ ಈ ಸಿನಿಮಾಗೆ. ಏಕೆಂದರೆ ಇಲ್ಲೇ ಸುಮಾರು ಒಳ್ಳೆಯ ಗಾಯಕರು ಇರೋದ್ರಿಂದ ರಾಜು ಸರ್ರಿಂದ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಸಿದ್ಧಾರ್ಥ್ ಬೆಳ್ಮಣ್ಣು ಆಗಲಿ, ಸುನಿಧಿ ಆಗಲಿ, ಸುರಭಿ ಆಗಲಿ, ಸುರಭಿ ಭಾರದ್ವಾಜ್ ಹಾಗೆ ಸುಮಾರು ಅಪ್ಕಮಿಂಗ್ ಸಿಂಗರ್ಸ್ನ ಉಪಯೋಗಿಸ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಅದ್ರ ಜೊತೆಗೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಭಿನಂದನ್ ಅವರು ಸುಮಾರು ಚಿತ್ರಗಳು ಅವ್ರದ್ದು ಆಲ್ರೆಡಿ ನಾವು ನೋಡಿದ್ವಿ. ಆ್ಯಂಡ್ ನಮ್ಮ ಕಂಟೆಂಟ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಆ ಥಿಂಕಿಂಗು ನಮಗೆ ಬರಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು. ಅವರು ಅದನ್ನು ಮೀರಿ ಎಫರ್ಟ್ ಎಲ್ಲ ಹಾಕಿ ನಮ್ಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಚಿತ್ರನ ಯಶಸ್ವಿ ಪಡಿಸ್ಬೇಕು, ಹಾಡುಗಳನ್ನ ಕೇಳಿ ಹಾಡುಗಳನ್ನ ರೀಚ್ ಮಾಡಿಸಿ ನಮ್ಮ ತಂಡನ ಹಾರೈಸಬೇಕು.